ಸರ್ ನಮಸ್ತೆ, ತಮ್ಮ ಪರಿಚಯ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ. ನಾವು ಬಂದು ಮೂಲತಃ ಪೂನಹಳ್ಳಿ ಅಂತ. ಅದು ಬಂದು ಆನೇಕಲ್ ಹೊಸೂರು ನಿಯರ್ ಬೈ, ಐ ಮೀನ್ ಬ್ಯಾಂಗ್ಳೂರಿಗೆ ಒಂದು 30-35 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಗಡಿನಾಡು ಕನ್ನಡಿಗರು, ಸೊ ಹೇಳ್ಕೊಡೋಕ್ಕೆ ಹೆಮ್ಮೆ ಆಗುತ್ತೆ. ಸೊ ನಾವು ಇಲ್ಲೇ ಹುಟ್ಟಿ ಬೆಳೆದು ಮತ್ತು ಸ್ಟಡೀಸ್ ಎಲ್ಲ ಬಂದು ಬೆಂಗಳೂರಲ್ಲಿ ಮಾಡಿದ್ದು. ಸೊ ನಮ್ಮ ತಂದೆ ಬಂದು ರೈತರು. ಸೊ ಅದರಿಂದ ನಾವು ಸ್ಟಡೀಸ್ ಆದಮೇಲೆ ಸಾಫ್ಟ್ವೇರ್ಗೆ ಹೋಗಿ, ಮತ್ತು ಈ ತಂದೆ ರೈತರಾಗಿರೋದ್ರಿಂದ ಸ್ವಲ್ಪ ಕೃಷಿ ಕಡೆ ಗಮನ ಹರಿಸಿದಾಗ ಮತ್ತು ತುಂಬ ಇಂಟ್ರೆಸ್ಟ್ ಅದರಿಂದನೇ ಶುರು ಆಯಿತು. ಮತ್ತು 15 ನಾವು ಲೈಕ್ ಹೆಲ್ತ್ ಕಾನ್ಷಿಯಸ್ ಅನ್ನೋದು ಒಂದು ಸ್ಟಾರ್ಟ್ ಆಯಿತು. ಸೊ ಈ ಥರ ತಿನ್ನಬೇಕು, ಇದೇ ಥರ ತಿನ್ನಬೇಕು, ಕೆಮಿಕಲ್ ಫ್ರೀ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ವಿ ಜಸ್ಟ್ ಸ್ಟಾರ್ಟೆಡ್ ಫ್ರಮ್ ಒನ್ ಪ್ರಾಡಕ್ಟ್, ಹಸುವಿಂದ ಹಾಲು ಕುಡಿಯೋದು, ಹಾಲಿಂದ ಆಗಲಿ ಎಣ್ಣೆಯಿಂದ ಆಗಲಿ. ಸೊ ಅದರಿಂದ ನಾವು ಈ ಕೃಷಿ ಶುರು ಮಾಡಿದ್ದು. ಸೊ ನಮ್ಮ ಒಂದು ಸ್ವಂತ ಜಾಗದಲ್ಲಿ ಕೆಲಸ ಬಿಟ್ಟು ಮಾಡ್ತಾ ಇದ್ದೀರಾ? ಇಲ್ಲ, ಕೆಲಸ ಬಿಟ್ಟು ಮಾಡ್ತಿಲ್ಲ ಸರ್. ನಾವು ಕೈಂಡ್ ಆಫ್ ವೀಕೆಂಡ್ ಫಾರ್ಮರ್ ಅಂತ ಹೇಳ್ಬೋದು. ಸೊ ಸಾಟರ್ಡೆ ಹೌದು, ಸಾಟರ್ಡೆ ಸಂಡೇ ನಮ್ಗೆ ಟೈಮ್ ಇದ್ದಾಗ ಇಲ್ಲಿ ವೀಕೆಂಡ್ ಬರ್ತೀರಿ ನಾವು. ಇಲ್ಲಿ ಅಪ್ಪ ಅಮ್ಮ ಹತ್ರ ಎಲ್ಲ ನಾವು ಅಲ್ಲಿ ಬಂದಾಗ ನಾವು ಇಲ್ಲಿ ಜಸ್ಟ್ ಒಂದು ಟೈಮ್ ಸ್ಪೆಂಡ್ ಮಾಡ್ತೀರಿ. ಈಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಒಂದು 2-3 ಡೇಸ್ ಎಕ್ಸ್ಟ್ರಾ ನಮಗೆ ಟೈಮ್ ಸಿಗುತ್ತೆ. ಸೊ ಮಾರ್ನಿಂಗ್ ಮುಂಜಾನೆ ಎದ್ದು ಬಂದು ಇಲ್ಲಿ ಸ್ವಲ್ಪ 1-2-3 ಅವರ್ಸ್ ವರ್ಕ್ ಮಾಡಿ ಮತ್ತೆ ಮನೆಗೆ ಹೋಗ್ಬಿಡ್ತೀವಿ. ವೀಕೆಂಡ್ ಫಾರ್ಮ್ ಅಲ್ಲಿ ಒಂದು ಫಾರ್ಮ್ ಮಾಡಿದಿರಿ, ಆರ್ಗ್ಯಾನಿಕ್ ಫಾರ್ಮ್. ಫುಡ್ ಫಾರೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿರೋದು. ಲೈಕ್ ಫುಡ್ ಫಾರೆಸ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ಟೈಪ್ ಫ್ರೂಟ್ಸ್ ಆ ತರ ಬೆಳಿಬಹುದು. 5 ಲೇಯರ್ ಫಾರ್ಮಿಂಗ್, 4 ಲೇಯರ್, 3 ಲೇಯರ್. ಸೊ ನಿಮ್ಗೆ ಎಷ್ಟು ಲೇಯರ್ ಬೇಕಾದ್ರೂ ಬೆಳ್ಕೋಬಹುದು. ಸೊ ಫುಡ್ ಫಾರೆಸ್ಟ್ ಬೇಸಿಕಲಿ ಎಲ್ಲಾ ತರದ್ದು. ಇನ್ಸ್ಟೆಡ್ ಆಫ್ ಮೋನೋಕ್ರಾಪ್ ನೀವು ಮಲ್ಟಿ ಕ್ರಾಪ್ಸ್ಗೆ ಹೋಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿರೋದು. ಏನೇನ್ ಬೆಳೆದಿದ್ದೀರಾ ನಿಮ್ಮ ವೀಕೆಂಡ್ ಫಾರ್ಮ್ ಅಲ್ಲಿ? ಫುಡ್ ಫಾರೆಸ್ಟ್ ಹೇಗಿದೆ ಅಂತ ತೋರಿಸ್ಬೋದು ಸರ್? ಬನ್ನಿ ಸರ್, ನೋಡೋಣ. ಸೊ ಫಸ್ಟ್ ಬಂದು ನಾವು ಈ ಬೌಂಡ್ರಿಯಲ್ಲಿ, ಇದು ಆಲ್ಮೋಸ್ಟ್ 3.5 acres ಆಫ್ ಲ್ಯಾಂಡ್ ಇದು. ಸೊ ಬೌಂಡ್ರಿಯಲ್ಲಿ ಬಂದು ಮಹಾಗನಿ ಅಂತ ಗಿಡ ಇದು. ಸೊ ಇದೆಲ್ಲ ನೋಡಿ, ಒಂದು 3 years ಆಯಿತು ನಾವು ಕರೋನಾ ಟೈಮಲ್ಲಿ ಇಟ್ಟಿದ್ದು. ಈ ಗೌರ್ಮೆಂಟ್ ನರ್ಸರಿ ಅವರು ಫಾರೆಸ್ಟ್ ಪ್ಲಾಂಟೇಶನ್ಗೆ ಅವರು ಪ್ರಮೋಟ್ ಮಾಡ್ತಾರೆ. ಸೊ ನಿಮಗೆ ಪ್ಲಾಂಟ್ಸ್ ಎಲ್ಲ ಜಸ್ಟ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರೆಲ್ಲ ನಿಮಗೆ ಗಿಡಗಳು ಫ್ರೀ ಕೊಡ್ತಾರೆ ನಿಮಗೆ. ಸೊ ಇಲ್ಲಿ ತಮಿಳುನಾಡು ಗೌರ್ಮೆಂಟ್ ಎಲ್ಲಾ ಕಡೆನೂ ಕೊಡ್ತಾರೆ. ಇದು ಫಾರೆಸ್ಟ್ ಅನ್ನೋದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಇದು. ಸೊ ಫಾರೆಸ್ಟ್ ಮಾಡ್ಬೇಕು ಅನ್ನೋದು ಅವ್ರು ಪುಷ್ ಮಾಡ್ತಾರೆ ಅವ್ರು. ಸೊ ನಿಮಗೆ ಮಹಾಗನಿ, ಸಿಲ್ವರು, ಗಂಧ ಎಲ್ಲಾ ತರದ್ದು ಕೊಡ್ತಾರೆ ನಿಮ್ಗೆ. ಮತ್ತೆ ಟೀ ಕುಡಿದು ಕೊಡ್ತಾರೆ. ಬಟ್ ವಿ ಚೂಸ್ಡ್ ಮಹಾಗನಿ. ಸೊ ಈ ಬೌಂಡ್ರಿಯಲ್ಲಿ ಆಲ್ಮೋಸ್ಟ್ ಒಂದು 400-500 ಗಿಡ ಇಟ್ಟಿದ್ರಿ ಸರ್ ಟೋಟಲ್ ಓವರ್ ಆಲ್. ಸೊ 400-500 ಗಿಡ ಬರುತ್ತೆ. ಇದು ಒಂದು 20 years ಏನೋ ಟೈಮ್ ತಗೊಳುತ್ತೆ ಇದು ಕಟ್ಟಿಂಗ್ಗೆ. ಸೊ ಒಂದು 10,000 ಮಾಡಿದ್ರು 10,000 ಇಂಟು ಒಂದು 500 ಪ್ಲಾಂಟ್ಸ್ ಲೆಕ್ಕ ಹಾಕಿದ್ರೆ ನೀವು ಒಂದು ಬಲ್ಕ್ ಅಮೌಂಟೇ ಬರುತ್ತೆ. ಒಂಥರ ನಾರಾಯಣ್ ರೆಡ್ಡಿ ಸರ್ ಹೇಳ್ತಾರೆ. ನಾರಾಯಣ್ ರೆಡ್ಡಿ ಅನ್ನೋರು ಕರ್ನಾಟಕದ ಆರ್ಗ್ಯಾನಿಕ್ ಫಾರ್ಮಿಂಗ್ ಗುರು ಅಂತಾನೆ ಹೇಳ್ಬೋದು. ಸೊ ಅವರು ಹೇಳೋ ಕಾನ್ಸೆಪ್ಟ್ ಏನಂದ್ರೆ, ಇಟ್ಸ್ ಎ ಫಿಕ್ಸ್ಡ್ ಡೆಪಾಸಿಟ್ ಇದ್ದಂಗೆ. ಇವತ್ತು ಹಾಕಿ ಆಫ್ಟರ್ 20 years ತಗೊಂಡಾಗ ಒಂದು ರೈತನಿಗೆ ಒಂದು ಬಲ್ಕ್ ಅಮೌಂಟ್ ಸಿಗುವಂಥದ್ದು ಬಂದು ಟಿಂಬರ್ ಪ್ಲಾಂಟ್ಸ್ ಇಂದ. ಸೊ ಆ ಒಂದು ಕಾನ್ಸೆಪ್ಟ್ ಇಂದ ನಾನು ಶುರು ಮಾಡಿದ್ದು. ಸೊ ಈಗ ನೋಡಿದಾಗ ಇಲ್ಲಿ ಬಂದು ಆಲ್ಮೋಸ್ಟ್ 3 layers ನಾನು ಹಾಕಿದ್ದೀನಿ ಮಹಾಗನಿ ಒಂದು. ಸೊ ಒಂದು 10 ಅಡಿ ಗ್ಯಾಪಲ್ಲಿ ನಾನು 10 ಅಡಿ ಅಲ್ಲ 5 ಅಡಿ ಗ್ಯಾಪಲ್ಲಿ ಈ ಫುಲ್ ಬಾರ್ಡರ್ ಬಂದು ನೋಡಿದ್ರೆ 3 layers ಇದೆ. 3 layers ಮಹಾಗನಿನೇ ಹಾಕಿದ್ದೀನಿ. ಸೊ ಕಂಪ್ಲೀಟ್ ಕವರಿಂಗ್ ಆಗೋಗ್ಬಿಡುತ್ತೆ ನಿಮ್ಮ ಲ್ಯಾಂಡ್. ಬಂದು ಹೊರಗಡೆಗೆ ಎಕ್ಸ್ಪೋಜರ್ ಅನ್ನೋದೇ ಇರಲ್ಲ. ಸೊ ಮಹಾಗನಿ ಫುಲ್ ಕಂಪ್ಲೀಟ್ ಕವರ್ ಆಗುತ್ತೆ. ಮತ್ತು ನಿಮ್ದು ಎನ್ವಿರಾನ್ಮೆಂಟು ಡೌನ್ ದ ಇಯರ್ಸ್ ಮೇಂಟೈನ್ ಆಗುತ್ತೆ ನಿಮಗೆ. ಸೊ ಈಗ ನೋಡಿದಾಗ ಅದ್ರ ಮಧ್ಯದಲ್ಲಿ ಒಂದು ಹಲ್ಸಿದೆ ನೋಡಿ. ಇದು ಹಲ್ಸ್ ಆಲ್ರೆಡಿ ಪ್ಲಾಂಟೇಶನ್ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ ಈ ವರ್ಷದಿಂದ. ಇದೆಲ್ಲ ಬಂದಿಟ್ಟು ಒಂದು 5 years ಆಗಿದೆ. ಸೊ 5-10 years ಆಗಿದೆ. ಇದು ಫ್ರೂಟಿಂಗ್ ನಿಮ್ಗೆ ನೋಡ್ಬೋದು, ಅಲ್ಲಿ ಬಿಟ್ಟಿದೆ. ಸಿಕ್ಕಾಪಟ್ಟೆ ಟೇಸ್ಟ್ ಇದೆ ಇದು. ಲಾಸ್ಟ್ ಟೈಮ್ ಬಿಟ್ಟಿದ್ದು 1-2 ಹಣ್ಣು ಬಿಟ್ಟಿತ್ತು. ಸೊ ಸಖತ್ ಸ್ವೀಟ್ ಆಗಿದೆ. ಸೊ ಮಹಾಗನಿ ಆಯಿತು, ಜಾಕ್ ಫ್ರೂಟ್ ಆಯಿತು. ನೀವು ಇಲ್ಲಿ ನೋಡಿದಾಗ ನೀವು ತೆಂಗು ಇಟ್ಟಿದ್ದೀವಿ ನಾವು. ಮಹಾಗನಿ ಆದಮೇಲೆ ಸೆಕೆಂಡ್ ಲೇಯರ್ ಬಂದು ತೆಂಗಿನ ಮಧ್ಯದಲ್ಲಿ ನಾವು ನುಗ್ಗೆ ಇಟ್ಟಿದ್ದೀರಿ ನೈಟ್ರೋಜನ್ ಫಿಕ್ಸೇಷನ್ಗೆ. ಓಕೆನಾ? ಮಹಾಗನಿ, ಜಾಕ್ ಫ್ರೂಟ್ ಆಯಿತು, ಮತ್ತು ತೆಂಗು ಇಟ್ಟಿದ್ದೀರಿ. ತೆಂಗು ನೋಡ್ತಾ ಇರ್ಬೋದು ನೀವು. ಫುಲ್ ಬೌಂಡ್ರಿಯಲ್ಲಿ ನೆಕ್ಸ್ಟ್ ಲೇಯರಲ್ಲಿ 30 feetಗೆ ಇಟ್ಟಿದ್ದೀರಿ. ಈಗ ಅದ್ರ ಮಧ್ಯದಲ್ಲಿ ಮತ್ತೆ ನುಗ್ಗೆ ಬಂದು ಅದ್ರ ಪಕ್ಕದಲ್ಲಿದೆ. ಸೊ 2 ತೆಂಗಿನ ಮಧ್ಯದಲ್ಲಿ ನಾವು ಎನಿ ಅದರ್ ಫ್ರೂಟ್ ಲೈಕ್ ಬಟರ್ ಫ್ರೂಟ್ ಆಗಲಿ ಮತ್ತು ನೇರಳೆ ಆಗಲಿ ಆ ಥರದ್ದು ಪ್ಲ್ಯಾಂಟ್ ಮಾಡ್ಕೊಬೋದು ನಾವು. ನೆಕ್ಸ್ಟ್ ಅದೇ ಪ್ಲ್ಯಾನ್. ಈಗ ತೆಂಗು ಆದಮೇಲೆ ಈ ಕಡೆ ಇಲ್ಲಿ ನೋಡಿದಾಗ ನೀವು ಆ್ಯಕ್ಚುಲಿ ಮೋನೋಕ್ರಾಪು ಏಲಕ್ಕಿ ಬಾಳೆ ಇಟ್ಟಿದ್ದೀರಿ. ಸದ್ಯಕ್ಕೆ ಈಗ ಬಾಳೆ ಇಟ್ಟಿದ್ದೀರಿ ನಾವು. ಸೊ ಅದು 3rd layer ಫಾರ್ಮಿಂಗ್ ಆಯ್ತು ಇದು. ಸೊ ಆ ಮಹಾಗನಿ ಕೆಳಗಡೆ ಮನೆಗಳಲ್ಲಿ ಮಲೆನಾಡು ಗಿಡ್ಡ ಇರೋದ್ರಿಂದ ಅವುಗಳಿಗೆ ಮೇವು ಬೇಕು. ಸೊ ಅದಕ್ಕಂತ ನಾವು ಹುಲ್ಲೆಲ್ಲ ಇಟ್ಕೊಂಡಿದ್ದೀವಿ. ನೇಪಿಯರ್ ಹುಲ್ಲು ಬೇರೆ ಬಾರ್ಡ್ರಲ್ಲಿ ಮಾತ್ರ ಅದು ಕೆಳಗಡೆ. ಸೊ ಬೇರೆ ಏನು ಬೆಳೆಯೋಕ್ಕಾಗಲ್ಲ. ಸೊ ಅದರಿಂದ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ನಾವು ನೇಪಿಯರ್ ಇಟ್ಬಿಟ್ಟು.
ಸೊ ತೆಂಗೆಲ್ಲ ಆಲ್ಮೋಸ್ಟ್ 10 ಇಯರ್ಸ್ ಆಯಿತು. ಸೊ 2015 ನಾವು ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಯೂರಿಯಾ ಯೂಸ್ ಮಾಡ್ತಾ ಇದ್ರಿ ಮೊದಲು ರಾಗಿ ಬೆಳೆಯೋದಕ್ಕೆ ನಮ್ಮ ತಂದೆಯವರು. 15 ಆದಮೇಲೆ ಸ್ಟಾಪ್ ಆಯಿತು. ಸೊ ಜಸ್ಟ್ ಕೊಟ್ಟಿಗೆ ಗೊಬ್ಬರ ಅಥವಾ ಸನ್ನೆಂಪು ಯೂಸ್ ಮಾಡಿಕೊಂಡು ನಾವು ಮಾಡ್ತಿರೋದು. ನಾವು ಇದು ಯಾವುದಕ್ಕೆ ಆಗಲಿ ಗೊಬ್ಬರ ಹಾಕಿಲ್ಲ, ಇದುವರೆಗೂ ಗೊಬ್ಬರ ಹಾಕಿಲ್ಲ. ಅಲ್ಲಿ ನುಗ್ಗೆ ಇಟ್ಟಿದ್ದೀರಿ, ಕಡಿತೀರಿ, ಅದನ್ನೇ ಸಪ್ಲೈ ಮಾಡ್ತೀವಿ. ಈಗ ನೋಡ್ತಿದ್ದೀರಲ್ಲ ಸರ್ ಇಲ್ಲಿ. ಸೊ ಸೌದೆಗಳು ಹಾಕ್ತೀರಿ, ಅದೇ ಅದು ಏನು ಗೆದ್ಲು ಹಿಡಿದು ತಿಂದು ಅದೇ ಗೊಬ್ಬರ ಆಗುತ್ತೆ. ಸೊ ತೆಂಗು 2 ತೆಂಗು ಮಧ್ಯೆ ಬಟರ್ ಫ್ರೂಟ್ ಹಾಕಿದ್ದೀರಿ, ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಟರ್ ಫ್ರೂಟ್. ಇದು ಹಾಕಿ ಒಂದು 6 ಇಯರ್ಸ್ ಆಗಿದೆ. ಸೊ 2 ತೆಂಗು ಮತ್ತೆ 2 ತೆಂಗು ಮಧ್ಯೆ ಬಟರ್ ಫ್ರೂಟ್ ಇದೆ. ಬಟರ್ ಫ್ರೂಟ್ ಮತ್ತೆ ತೆಂಗು ಮಧ್ಯದಲ್ಲಿ ಒಂದು ನುಗ್ಗೆ ಇದೆ. ಸೊ ನುಗ್ಗೆ ಮರನ ಕಡ್ದು ನಾವು ಇದ್ರೊಳಗಡೆ ಹಾಕ್ತೀವಿ. ನುಗ್ಗೆ ಮರ ಕಡ್ದು ಅದು ಹಾಕಿದಿರಿ, ಅದು ಹೆವಿ ಪೊಟ್ಯಾಶ್ ಕೊಡುತ್ತೆ ನಿಮ್ಗೆ. ಸೊ ನೀವು ಅದು ಹಂಗೆ ಬಿಟ್ಬಿಡುತ್ತೆ, ಹಂಗೆ ಬಿಡೋದೆ, ಅದು ಗೆದ್ದು ತಿನ್ಕೊಂಡ್ಬಿಡುತ್ತೆ. ಅದು ಮಳೆಗಾಲದಲ್ಲಿ ಮುಗಿಸ್ಬಿಡುತ್ತೆ. ನೆಕ್ಸ್ಟ್ ನುಗ್ಗೆ ಬೇಗ ಡಿಕಂಪೋಸ್ ಆಗುತ್ತೆ. ಸೊ ನೀವು ನೋಡಿದಾಗ ಅದು ಒಂದು ನೆಕ್ಸ್ಟ್ ನೋಡೋದು ಮೊದಲೆಲ್ಲ ಹಾಕಿದ್ರೆ ಅದೆಲ್ಲ ಡಿಕಂಪೋಸ್ ಆಗಿ ನೋಡಿ ಎಷ್ಟು ಒಂದು ಆಲ್ಮೋಸ್ಟ್ 1 ಇಂಚ್ ಲೇಯರ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೋಡಿದಾಗ ಇದೆಲ್ಲ ಬಂದು ನುಗ್ಗೆ ಅವಾಗ ಹೊಡೆದಾಗ್ತಾ ಇರೋದು, ಇದು ಲೇಯರ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಗೊಬ್ಬರನೇ ಆಗುತ್ತೆ ನಿಮಗೆ, ಫುಲ್ ಹೆವಿ ಕಾರ್ಬನ್ ಕ್ರಿಯೇಟ್ ಆಗುತ್ತೆ. ಇದು ಕಟ್ ಮಾಡಾಕೋದು. ಇಲ್ಲಿ ಬನ್ನಿ ನೋಡಿ, ಇಲ್ಲಿ ನಾನು ನೀರೇ ಬಿಟ್ಟಿಲ್ಲ, ಇದು ಬಿಟ್ಟು ಎಷ್ಟು ದಿವಸನ ಆಗಿದೆ. ನೀವು ತೇವಾಂಶ ನೋಡಿ, ಇಲ್ಲಿ ನೋಡಿ, ಗೆದ್ಲು ನೋಡಿ ತಿಂತಾ ಇದೆ ನಿಮಗೆ. ಇದೆಲ್ಲ ಗೆದ್ಲು ತಿಂದಿರೋದು ನೋಡಿ. ಇದು ಮುಟ್ಟು ನೋಡಿ ನೀವು, ತಂಪಾಗಿದೆ ಇದು. ಸೊ ನಿಮಗೆ ಆರ್ಗ್ಯಾನಿಕ್ ಆಗಿ ಆಗುತ್ತೆ. ಇದೆಲ್ಲ ಅದೇ ನೇಚರ್ ವಿಲ್ ಟೇಕ್ ಕೇರ್. ಅದನ್ನ ಬ್ರೇಕ್ ಮಾಡೋದೇ ಆಗಲಿ, ಡಿಕಂಪೋಸ್ ಮಾಡೋದೇ ಆಗಲಿ, ನೇಚರ್ ವಿಲ್ ಟೇಕ್ ಕೇರ್. ಇಲ್ಲಿ ಎಲ್ಲ ಇವಾಗ ನುಗ್ಗೆ ಕಡ್ರೆ ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಾವು. ಈಗ ಚೇಪೆಕಾಯಿಗೆ, ಬಟರ್ ಫ್ರೂಟ್ಗೆ, ಮತ್ತೆ ತೆಂಗುಗೆ ಎಲ್ಲ. ಇವಾಗ ನೋಡಿ ನೀವು ಎಷ್ಟು ಮಾಸ್ ಕ್ರಿಯೇಟ್ ಆಗಿದೆ ಇದು ಅಂತ. ಈಗ ಮಳೆ ಬಿತ್ತಂದ್ರೆ ಇದೆಲ್ಲ ಚಿಗುರಿದೆ, ಮಳೆ ಬಿತ್ತಂದ್ರೆ ಎಲ್ಲ ಗೆದ್ಲು ತಿಂದ್ಬಿಟ್ಟು ಫುಲ್ ಮಣ್ಣು ಮಾಡ್ಬಿಡುತ್ತೆ. ಅದೇ ಕಾರ್ಬನ್ ಕಂಟೆಂಟ್ ಕ್ರಿಯೇಟ್ ಮಾಡೋದು. ಸೊ ಅದು ಕಾರ್ಬನ್ ಕಂಟೆಂಟ್ ಯಥೇಚ್ಛವಾಗಿ ಆಗ್ತಾ ಇದ್ದಂಗೆ ನಿಮ್ಗೆ ನೀರಿನ ಅಂಶ ಹೋಲ್ಡ್ ಮಾಡೋ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ನಿಮ್ಗೆ. ಎಲ್ಲ ಕಡೆ ಕಟ್ ಮಾಡಿ. ಈ ನೋಡಿ ಇದು ಗರಿಗಳು ಅದನ್ನ ಅಲ್ಲೇ ಹಾಕ್ತಿರಿ ನಾವು ಎಲ್ಲೂ ಎತ್ಕೊಂಡು ಹೋಗೋಲ್ಲ, ಹೊರಗಡೆಯಿಂದನೂ ತರಲ್ಲ, ಆಚೆಯಿಂದ ಇಲ್ಲಿಂದನೂ ಎತ್ಕೊಂಡು ಹೋಗೋದಿಲ್ಲ ಹೊರಗಡೆಗೆ. ಸೊ ದಿಸ್ ಈಸ್ ಏನು 3rd ಲೇಯರ್. ಒಳಗಡೆ ಒಂದು ಲೇಯರ್ ತೆಂಗಾದ್ಮೇಲೆ ಮತ್ತೆ ಇಲ್ಲಿ ಮತ್ತೆ ಬದ ಮಾಡ್ಕೊಂಡಿದ್ದೀರಿ. ಇಲ್ಲಿ 3 acres ಮತ್ತೆ ಡಿವೈಡ್ ಮಾಡ್ಕೊಂಡಿರೋದ್ರಲ್ಲಿ ಆ ಬಾರ್ಡರ್ಗಳಲ್ಲಿ ಮತ್ತೆ ಇದು ತೆಂಗು, 2 ತೆಂಗು ಮಧ್ಯದಲ್ಲಿ ನುಗ್ಗೆ, ಚೇಪೆ, ಮತ್ತೆ ಅಲ್ಲಿ ಇದು ಮತ್ತೆ ನೇರಳೆ ಹಾಕಿದ್ದೀರಿ. ಸೊ ಎಲ್ಲ ಪ್ಲಾಂಟೇಶನ್ ಬಂದು ನಾವು ಹೊರಗಡೆಯಿಂದ ಯಾವುದೇ ಒಂದು ನರ್ಸರಿಯಲ್ಲಿ ತಂದು ಗಿಡನ ದುಡ್ಡು ಕೊಟ್ಟು ತಂದು ಹಾಕಿಲ್ಲ. ನಾವು ತಿಂತೀರಿ, ಅದು ರುಚಿಯಾಗಿತ್ತಂದ್ರೆ ಬೀಜನ್ ತಗೊಂಡ್ಬಂದು ಮನೇಲಿ ಪ್ಲಾಟ್ ಮಾಡಿ ಕವರಲ್ಲಿ ಮತ್ತೆ ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಹಾಕಿರೋದು. ಇಲ್ಲಿ ಇದ್ರೊಳಗಡೆ ಯಾವುದೇ ಆಗ್ಲಿ ಸರ್, ನಾವು ಒಂದು ನಾವು ತಂದು ಹಾಕಿದ್ದೇನಿಲ್ಲ. ಈ ಬನಾನಾ ಪ್ಲಾಂಟ್ಸ್ ತಂದಿದ್ದೀರಿ ಈಗ, ಅದು ಬಿಟ್ಟು ಯಾವುದೇ ಆಗ್ಲಿ ನಾವೆಲ್ಲ ಕನ್ಸ್ಯೂಮ್ ಮಾಡಿ ಹಾಕಿರೋದು. ಈ ಬಟರ್ ಫ್ರೂಟ್ ಅಂತೂ ನಾವು ಮಡಿಕೇರಿಯಲ್ಲಿ ನಾವು ಬೆಂಗಳೂರಲ್ಲಿ ಕಾಲೇಜ್ ಓದ್ಬೇಕಾದಾಗ ಮತ್ತೆ ನಾವು ಕೆಲಸ ಮಾಡ್ಬೇಕಾದಾಗ ರೂಮ್ಮೇಟ್ಸ್ ಇದ್ರು, ಅವ್ರು ಬಂದು ಮಡಿಕೇರಿಯವರು. ಅವ್ರ ಮನೆ ಹತ್ರ ಒಂದು ಬಟರ್ ಫ್ರೂಟ್ ಗಿಡ ಇತ್ತು. ಅವ್ರ ಮನೆಯಿಂದ ಶುರು ಮಾಡಿದ್ ನಾವು 14 ತಗೊಬಂದು ತಿಂದು ಮತ್ತೆ ಅದನ್ನ ನಾವು ಪ್ಲಾಂಟ್ ಮಾಡಿ ನಾವು ಬಟರ್ ಫ್ರೂಟ್ ಈ ತರ ಮಲ್ಟಿಪ್ಲೈ ಮಾಡಿರೋದು ನಾವು. ನುಗ್ಗೆನೂ ಚೆನ್ನಾಗಿ ಬಂದಿದೆ ಅಲ್ಲ? ನುಗ್ಗೆನೂ ಚೆನ್ನಾಗಿ ಬಂದಿದೆ ಸರ್. ಇದನ್ನ ನಾವು ಬ್ರೇಕ್ ಮಾಡ್ತಾ ಇರ್ತೀವಿ. ನಾವು ಮನೆಗೆ ಬೇಕಂದಾಗ ಮಾತ್ರ ತಗೊಂಡು ಯೂಸ್ ಮಾಡಿ, ಮಿಕ್ಕಿದ್ದೆಲ್ಲ ಕತ್ತರಿಸ್ಬಿಟ್ಟು ನಾವು ಗಿಡಕ್ಕೆ ಹಾಕ್ಬಿಡ್ತೀವಿ ಗೊಬ್ಬರ ಆಗೋದಕ್ಕೆ. ನೀವು ಯಾವುದೇ ಗಿಡದ ಹತ್ರ ನೋಡ್ಬೋದು, ಕಸ ಅಂತೂ ಬೇಜಾನಿರುತ್ತೆ ನೋಡಿ. ನಾವು ಕಳೆ ಹೊಡೆದಿದ್ನೆಲ್ಲನೂ ಅಷ್ಟೇನೆ. ಈಗ ನೋಡಿದ್ರೆ ನೋಡಿ, ಇಷ್ಟು ಹಾಕಿದ್ದೀವಿ ನಾವು ಈ ಸರಿ. ಇದೆಲ್ಲ ತಿಂತಾ ಬರುತ್ತೆ ನಿಮಗೆ, ಇಷ್ಟು ಕಸ ಇರುತ್ತೆ. ನಾವೆಲ್ಲ ನಾರ್ಮಲ್ ಫಾರ್ಮರ್ಸ್ ಏನ್ ಮಾಡ್ತಾರೆ, ಬೆಂಕಿ ಇಟ್ಬಿಡ್ತಾರೆ. ನಾವು ಬೆಂಕಿ ಇಡಲ್ಲ, ಅದನ್ನ ಬದಲು ನಾವು ಎತ್ತಿ ಬುಡದಲ್ಲಿ ಹಾಕ್ಬಿಡ್ತೀವಿ. ಅದು ಪಾಡ್ಗೆ ಅದು ತಿನ್ಕೊಳುತ್ತೆ. ಅದು ಗೆದ್ಲು ಎಷ್ಟು ಬೇಕೋ ಅಷ್ಟು ತಿನ್ಕೊಳುತ್ತೆ, ಗಿಡ ಎಷ್ಟು ಬೇಕೋ ಅಷ್ಟು ತಗೊಳುತ್ತೆ ಅದು. ಸೊ ಇಲ್ಲಿ ಮಧ್ಯದಲ್ಲಿ ಸದ್ಯಕ್ಕೆ ಲೈಕ್ ಕಮರ್ಷಿಯಲ್ ಮಾಡಬೇಕು ಸ್ವಲ್ಪ, ಯಾಕಂದ್ರೆ 10 ವರ್ಷದಿಂದನೂ ನಾನು ಯಾವುದು ಕಮರ್ಷಿಯಲ್ ಮಾಡಿಲ್ಲ. ಸ್ವಲ್ಪ ದುಡ್ಡು ಮಾಡೋಣ ಅನ್ನೋ ಒಂದು ಥಾಟಿಂದ ಒಂದು ಏಲಕ್ಕಿ ಬಾಳೆ ಹಾಕಿದ್ದೀನಿ. ಏಲಕ್ಕಿ ಬಾಳೆ ಮಧ್ಯದಲ್ಲಿ ನೀರು ವೇಸ್ಟ್ ಆಗಬಾರ್ದು ಅಂತ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇರೋದ್ರಿಂದ ನೀರು ಹೋಗುತ್ತೆ. ಎಲ್ಲಾನು ಡ್ರಿಪ್ಪೆ. ಸೊ ಈ ಬನಾನಾ ಮಧ್ಯದಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀವಿ, ಸಾಂಬಾರ್ ಆನಿಯನ್ಸ್, ಸ್ಮಾಲ್ ಸಾಂಬಾರ್ ಆನಿಯನ್ಸ್. ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಒಳ್ಳೆ ಪ್ರೊಡ್ಯೂಸ್. ಆರ್ಗ್ಯಾನಿಕ್ ಸರ್? ಎಲ್ಲಾನು ಆರ್ಗ್ಯಾನಿಕ್ ಸರ್, ಏನು ಹಾಕಿಲ್ಲ, ಏನು ಹಾಕಿಲ್ಲ. ಸನ್ನೆಂಪು
ನಾವು ಸನ್ನೆಂಪು ಅಂತೂ ಯಥೇಚ್ಛವಾಗಿ ಯೂಸ್ ಮಾಡ್ತೀವಿ. ಐ ಮೀನ್ ಇಯರ್ಲಿ ಟ್ವೈಸ್ ಸನ್ನೆಂಪು ಯೂಸ್ ಮಾಡ್ತೀರಿ. ಗೊಬ್ಬರ ಏನ್ ಯೂಸ್ ಮಾಡಲ್ಲ, ಫರ್ಟಿಲೈಸರ್ಸ್ ಯೂಸ್ ಮಾಡಲ್ಲ. ಜಸ್ಟ್ ನಾವು ವೀಕ್ಲಿ ನಮ್ಮ ಮನೆಯಲ್ಲಿ ಮಲೆನಾಡು ಗಿಡ್ಡ ದೇಸಿ ಕವು ಇರೋದ್ರಿಂದ ವೀಕ್ಲಿ ನಾವು ಜೀವಾಮೃತ ಪ್ರಿಪೇರ್ ಮಾಡಿ ಸಪ್ಲೈ ಮಾಡ್ತೀವಿ ನಾವು. ಓಕೆ, ಸೆಣಬು ಅಂದ್ರೆ ಸೆಣಬು ನಿಮ್ಗೆ ಸಿಗುತ್ತೆ. ಒಂದ್ ಎಕರೆ 25 ಕಿಲೋ ತಂದ್ಬಿಟ್ಟು ಹಾಕಿದ್ರೆ ಸಾಕು. ನೀವು ಕೌಡಂಗ್ ಮ್ಯಾನ್ಯೂರೇ ಬೇಕಾಗಿಲ್ಲ ಆಕ್ಚುಲಿ. ಅಂತದ ಸತ್ವ ಇದೆಯಾ ಸರ್? ಸನ್ನೆಂಬು ಬಂದು 2 ತರ. ಒಂದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಸನ್ನೆಂಬು ಬಂದು. ಸೊ ಲೈವ್ ಅದು ಇರೋವರೆಗೂ 45 days ವರೆಗೂ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಮತ್ತೆ ಅದನ್ನೇ ನೀವು ಕಟ್ ಮಾಡಿ ರೋಟೋವೇಟರ್ ಹಾಕಿ ಮಲ್ಚ್ ಮಾಡಿದಾಗ ಪೊಟ್ಯಾಶಿಯಂ ಫಾಸ್ಫರಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ತರ ನನ್ನ ಲ್ಯಾಂಡ್ ಪ್ರಿಪೇರ್ ಆಗಿರೋದ್ರಿಂದ ನನ್ಗೆ ಈಗ ಸದ್ಯಕ್ಕೆ ಫಸ್ಟ್ ಔಟ್ಪುಟ್ ಗೊತ್ತಾಯ್ತು ಸರ್ ಅಷ್ಟು ಇದಿದೆ ಅದರಲ್ಲಿ ಅಂತ. ಅಂದ್ರೆ ಯಾರು ಸಜೆಸ್ಟ್ ಮಾಡಿದ್ರ ಸರ್? ನಾವು ಯೂಟ್ಯೂಬ್, ಈಗ ನಾನು ಒಂದು ಫಾರ್ಮರ್ ಆಗ್ಬೇಕಂದ್ರೆ ಐ ಡೋಂಟ್ ಹ್ಯಾವ್ ಎನಿ, ನಾನು ಬಂದು ನನ್ನ ರೈತನ ಮಗ ಆಗಿದ್ರೂ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಫಾರ್ಮಿಂಗ್ ಬಗ್ಗೆ. ಟ್ರ್ಯಾಕ್ಟ್ರಲ್ಲಿ ಉಳಿಸಿ ಚೆಲ್ಲಿ ಆಳಲ್ಲಿ ಇಟ್ಕೊಂಡು ಬೇಸಾಯ ಹಾಕಿ ಫರ್ಟಿಲೈಸರ್ ಹಾಕಿ ಮಾಡಿ ಅಂತಾನೆ ಇದ್ದಿದ್ದು. ಆಕ್ಚುಯಲ್ ಫಾರ್ಮಿಂಗ್ ಅನ್ನೋದು, ವ್ಯವಸಾಯ ಅನ್ನೋದು ನಾವು ಆಕ್ಚುಲಿ ಯಾರು ಮಾಡ್ತಿರ್ಲಿಲ್ಲ. ಸೊ ಅದನ್ನ ಹುಡುಕ್ತಾ ಹೋದಾಗ ಒಂದೊಂದೇ ಗೊತ್ತಾಗ್ತಾ ಬಂದಿದ್ದು. ಸೊ ಇವಾಗ ಕೌಡಂಗ್ ಮ್ಯಾನ್ಯೂರ್ ಹಾಕ್ಬೇಕು ಅಂತಂದ್ರೆ ಸುಮಾರು ಒಂದು 50,000 ಆದ್ರೂ ಬೇಕು ನಿಮ್ಗೆ. 50,000 ಆದ್ರೂ ಬೇಕೇ ಬೇಕು. ಒಂದು 3 ಎಕರೆಗೆ ಅಂದ್ರೆ ಒಂದು 10-20 ಲೋಡ್ ಆದ್ರೂ ಬೇಕೇ ಬೇಕಾಗುತ್ತೆ. ಸೊ ನಾನು ಕಾಸ್ಟ್ ಕಟ್ಟಿಂಗ್ ಫಾರ್ಮರ್ ಆರ್ಗ್ಯಾನಿಕ್ ಬರ್ತಾ ಇದ್ದೀನಿ ಅಂದ್ರೆ ಯು ಶುಡ್ ಆಲ್ವೇಸ್ ಥಿಂಕ್ ಇನ್ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಕಟ್ಟಿಂಗ್. ಸೊ ಕಾಸ್ಟ್ ಕಟ್ಟಿಂಗ್ ಇದ್ದಾಗ ಕಡಿಮೆ ಖರ್ಚಲ್ಲಿ ನಾನು ಅಷ್ಟು ಮಾಸ್ನ ಕ್ರಿಯೇಟ್ ಮಾಡೋದು ಹೆಂಗೆ? ಒಂದು ನವಧಾನ್ಯ ಯೂಸ್ ಮಾಡ್ಬೋದು. ನವಧಾನ್ಯನೂ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ನವಧಾನ್ಯ ಒಂದು ಟೈಮ್ ಆದ್ರೂ ಹಾಕಿದ್ರೆ ತುಂಬಾ ಒಳ್ಳೇದು. ನಿಮ್ಮ ಲ್ಯಾಂಡ್ ಬಂದು ಮಲ್ಟಿಪಲ್ ಇದಾಗಿ ಒಳ್ಳೆ ಫಲವತ್ತಾಗುತ್ತೆ. ಅದೊಂದು ಯೂಸ್ ಮಾಡ್ಬೋದು. ಮತ್ತೆ ಸನ್ನೆಂಪು ಬಂದು ಹೆವಿ ಮಾಸ್ ಕ್ರಿಯೇಟ್ ಮಾಡಿ ನನ್ನ ನೈಟ್ ಗ್ರೋ ಆಗುತ್ತೆ. ಅದು ನನ್ನ ನೈಟು ಅಷ್ಟು ಮಾಸ್ ಕ್ರಿಯೇಟ್, ಒಳಗಡೆ ಅಂತೂ ತೂರಕ್ಕೆ ಆಗಲ್ಲ, ಅಷ್ಟು ಮಾಸ್ ಕ್ರಿಯೇಟ್ ಆಗುತ್ತೆ. ನಾನು ಕೆಲವೊಂದು ವೀಡಿಯೋಸ್ ಇದೆ ಅಪ್ಲೋಡ್ ಮಾಡಿದ್ದೀನಿ, ನಂದು ಯೂಟ್ಯೂಬ್ ಚಾನಲ್ ಒಂದಿದೆ, ಅದ್ರಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಫುಲ್ ಲ್ಯಾಂಡ್ ಫುಲ್ ಕವರ್ ಆಗೋಗ್ಬಿಡುತ್ತೆ, ಒಂಚೂರು ಎಕ್ಸ್ಪೋಜರೇ ಇರಲ್ಲ ಅದನ್ನ ಮಲ್ಚ್ ಮಾಡಿದಾಗ. ಸೊ ಅದನ್ನ ನಾನು 2 times ಮಾಡ್ತೀನಿ ನಾನದು. ಅದರಿಂದನೂ ನಾವು ಎಲ್ಲಾ ರೀತಿಯಿಂದನೂ ಮಾಡಬೇಕು. ನಾವು ಒಂದೇ ರೀತಿ ಜೀವಾಮೃತನೇ ಕೊಟ್ರೇನೆ ಬರುತ್ತೆ ಅನ್ನೋದು ಒಂದು ಗೊತ್ತಿಲ್ಲ ನನಗೆ. ಬಟ್ ನೀವು ಎಲ್ಲಾ ರೀತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಾರ್ಬನ್ ಕಂಟೆಂಟ್ ಎಲ್ಲಾ ರೀತಿಯಿಂದನೂ ಮಾಡಿದಾಗ ಸೊ ನಿಮ್ಗೆ ಔಟ್ಪುಟ್ ಚೆನ್ನಾಗಿ ಬಂದೇ ಬರುತ್ತೆ ನಿಮ್ಗೆ. ಸರ್ ಇದು ನಾನು ಜಸ್ಟ್ ವಾಟರ್ ವೇಸ್ಟೇಜ್ ಆಗಬಾರ್ದು ಅನ್ನೋ ಕಾನ್ಸೆಪ್ಟ್ ಇಂದಾನೆ ನಾನು ಈ ಸಾಂಬಾರ್ ಯೂನಿಯನ್ ಹಾಕಿದ್ದು. ಸುಮಾರು ಒಂದು 25 kg ಹಾಕಿದ್ದೀನಿ 1 ಎಕರೆಗೆ ಈ ಬಾಳೆ ಮಧ್ಯದಲ್ಲಿ. ಸೊ ಈಗ ಹತ್ತತ್ರ ಒಂದು ಹಾರ್ವೆಸ್ಟ್ ಟೈಮ್ ಬಂದಿದೆ, 3 ತಿಂಗಳಾಯ್ತು ಹಾಕಿ. ಸೊ ನಮಗೆ ಹತ್ತತ್ರ ಒಂದು 700-800 kg ವರ್ಗು ಸಿಗ್ಬೋದು ಅಂತ ಒಂದು ಇದಾಗಿದೆ. ಯಾಕಂದ್ರೆ ಒಂದು 3-4 ಲೈನ್ ಕಿತ್ತಾಗ ಹತ್ತತ್ರ ಒಂದು 150 kg ಅಷ್ಟು ಈರುಳ್ಳಿ ಸಿಕ್ಕಿದೆ ನಮ್ಗೆ ಈಗ. ಸೊ ಇನ್ನ 25 ಲೈನ್ ಇದೆ. ಸೊ ಒಂದು ಪ್ರೆಡಿಕ್ಟ್ ಮಾಡಿದ್ರೆ ಒಂದು ಹತ್ತತ್ರ ಒಂದು 600-800 ಕಿಲೋ ಸಿಗ್ಬೋದು ಸರ್ ಮನೆಗೆ. ಪೂರ್ತಿ ಆರ್ಗ್ಯಾನಿಕ್? ಪೂರ್ತಿ ಆರ್ಗ್ಯಾನಿಕ್. ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬಂದಿದೆ ಸರ್. ಅದಕ್ಕೆ ನಾನು ಎಲ್ಲಾರು ಪ್ರೆಡಿಕ್ಟ್ ಮಾಡಿದ್ ಒಂದು 300 kg ಸಿಗುತ್ತೆ ಅಂತ. ಸೊ ಈಗ ಸಿಗೋದು ನೋಡಿದ್ರೆ 800 kg ಅಂತ ಅಂದ್ರೆ ನಮ್ಮ ಭೂಮಿಯ ಫಲವತ್ತತೆಯನ್ನ ಅದು ತೋರಿಸುತ್ತೆ ಅದು. ಸೊ ನಿಮ್ಮ ಫಾರ್ಮ್ ಅಲ್ಲಿ ಇದು ಒಂದು ಆರ್ಗ್ಯಾನಿಕ್ ಆಗಿ ಒಳ್ಳೆ yield ಬಂದಿದೆ. ನೋ ಕೆಮಿಕಲ್ ಸರ್, ಓನ್ಲಿ ಆರ್ಗ್ಯಾನಿಕ್. ಎಲ್ಲ ನೋಡಿ ಈಗ ಎಷ್ಟು ಸೈಜ್ ಇರುತ್ತೆ ನೋಡಿ. ಇದು ಸಣ್ಣ ಈರುಳ್ಳಿ ಅಂತಾರೆ, ದಪ್ಪ ಈರುಳ್ಳಿ ಅಂತಾರೆ. ಇದನ್ನೆಲ್ಲರೂ ಅಷ್ಟೇ ದಪ್ಪ ಈರುಳ್ಳಿ ಅಂತಾರೆ. ಯಾರನ್ನ ನಾನು ಆರ್ಗ್ಯಾನಿಕ್ ಯಾರು ನಂಬೋದೇ ಇಲ್ಲ ಇದನ್ನ ಆರ್ಗ್ಯಾನಿಕ್ ಈರುಳ್ಳಿ ಅಂದ್ರೆ ನಂಬೋದೇ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡದಿದೆ. ಎಲ್ಲಾ ಕಡೆ ನೋಡಿದ್ರೆ ಈ ಸೈಜ್ ಇದು ಸಾಂಬಾರ್ ಈರುಳ್ಳಿ. ಸಾಂಬಾರ್ ಈರುಳ್ಳಿ ಅಂದ್ರೆ ಎಲ್ಲರೂ ಇಷ್ಟೇ ಸೈಜ್ ನೋಡಿರೋದು. ಬಟ್ ನಾನು ಆರ್ಗ್ಯಾನಿಕ್ ಅಲ್ಲಿ ಸೈಜ್ ನೋಡಿ ನಂದು ಎಷ್ಟು ಆಗ್ಬೋದು, ಎಷ್ಟು ದೊಡ್ಡದಾಗಿ ಬಂದಿದೆ. ಇದನ್ನ ಯಾರಾದ್ರೂ ನಂಬ್ತಾರ ಆರ್ಗ್ಯಾನಿಕ್ ಅಂದ್ರೆ? ಇದ್ರದ್ದು ಏನಕ್ಕೆ ಈ ತರ ಬಂದಿದೆ ಅಂದ್ರೆ ನಿಮ್ಮ ಫಲವತ್ತೆ ಅಷ್ಟಿದೆ ಅಂತ ನಿಮ್ಮ ಭೂಮಿ. ದಟ್ ಇಸ್ ದ ಓನ್ಲಿ ಥಿಂಗ್ ಯು ಕ್ಯಾನ್ ಟೆಲ್. ಸೊ ಹಂಗೆ ನೋಡ್ತಿದ್ದಾಗ ಇದ್ರ ಮಧ್ಯದಲ್ಲಿ ನಾನು ಈ ಅಗಸೆನೂ ಹಾಕಿದ್ದೀನಿ. ಇದು ಮತ್ತೆ ಈ ಬಾಳೆಗೆ ತುಂಬಾ ಯೂಸ್ ಆಗುತ್ತೆ. ಸೊ ಅಗೇನ್ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಕಟ್ ಮಾಡಿದ್ರೆ ಇದನ್ನ ಚಾಪ್ ಪ್ರೂನಿಂಗ್ ಮಾಡ್ತಾ ಇದ್ರೆ ಅದು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಎಲ್ಲ ಕ್ರಿಯೇಟ್ ಆಗುತ್ತೆ. ಹಂಗೆ ನೀವು ನೋಡ್ರೆ ಇಲ್ಲಿ ನುಗ್ಗೆನೂ ಹಾಕಿಟ್ಟಿರ್ತೀನಿ. ಅಲ್ಲಿ ಎಲ್ಲಾ ಕಡೆನೂ ನುಗ್ಗೆ ಯೂಸ್ ಮಾಡಿದೀನಿ ನಾನು. ಅದನ್ನು ಅಷ್ಟೇನೆ ನಾವು ಮನೆಗೂ ಯೂಸ್ ಮಾಡ್ತೀರಿ. ಮತ್ತೆ ಕಟ್ ಮಾಡಿ ನೋಡ ತೆಂಗಿನಕಾಯಿ ತಿಂದ್ರಿ ನಾವು ಅದ ಚಿಪ್ಪು ಎತ್ತಿಲ್ಲ ಹಾಕಿದೀನಿ. ಇದು ನೋಡಿದ್ರೆ ತೆಂಗಿನಕಾಯಿ ಬೇಗ ಕರಗೋದಿಲ್ಲ. ಈಗ ನೋಡ್ರಿ ಇಲ್ಲಿ ಎಲ್ಲ ಗೆದ್ದಲು ತಿಂತಾ ಇದೆ. ಎಷ್ಟು ಹಾರ್ಡ್ ಆಗಿರುತ್ತೆ, ಬಟ್ ಅದು ಗೆದ್ದಲು ತಿಂತಾ ಇದೆ. ಗೆದ್ದಲು ನನಗೆ ಕೆಲಸ ಮಾಡ್ಕೊಡ್ತಾ ಇದೆ ಫ್ರೀಯಾಗಿ.
ಸೊ ಬಟರ್ ಫ್ರೂಟ್ ಆಲ್ರೆಡಿ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ. ಇದು ಫಸ್ಟ್ ಟೈಮ್ ಬಿಡ್ತಾ ಇದೆ. ಯಾವುದು ಬಟರ್ಫ್ರೂಟ್ ಅನ್ನೋದು? ಇದು ಬಂದು ಎಲ್ಲ ಮಡಿಕೇರಿ ಸರ್, ನಮ್ಮ ಫ್ರೆಂಡ್ ಅವ್ರ ಮನೆಯಿಂದ ಬಲ್ಪ್ ವೆರೈಟಿ ಇದು. ಯಾವ್ದೋ ಒಂದು 2 ಬೇಗ ಬೆಳ್ಕೊಂಬಿಟ್ಟಿದೆ. ಇನ್ ನೋಡಿ 2 ಬಂದಿದೆ. ಇನ್ ಮಿಕ್ಕಿದ್ ನೋಡ್ರಿ ಸಿಕ್ಕಾಪಡೆ ಇದೆ. ನೋಡಿ ನೀವು ಕಾಯಿಗಳು ಎಷ್ಟು ಬಿಟ್ಟಿದೆ ಅಂದ್ರೆ ಹತ್ತತ್ರ ಒಂದು ಮರ ಬಂದು 100 kg ಬಿಡೋ ತರ ಕಾಯಿಗಳು ಬಿಟ್ಟಿದೆ ನೋಡಿ ಸರ್. ಇದಕ್ಕೆ ನಾವು ಜಸ್ಟ್ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿದ್ದು. ಹುಳಿ ಮನೆಯಲ್ಲಿ ಮಜ್ಜಿಗೆನ ಒಂದ್ 2 ದಿವಸ ಇಟ್ಟು ಓಪನ್ ಅಲ್ಲಿ ಹುಳಿ ಬಂದಾದ್ಮೇಲೆ ಬಂದು ಸ್ಪ್ರೇ ಮಾಡಿದ್ ನಾವು. ಮತ್ತೆ ನಾವು ಅಮಿನೋ ಆಸಿಡ್ಸು ಮಾಡ್ತೀರಿ. ಈ ಫಿಶ್ದೆಲ್ಲ ಒಂದು ಬಾಟ್ಲಲ್ಲಿ ಬೆಲ್ಲ ಹಾಕಿ ಒಂದು 3 months ಇಟ್ಬಿಟ್ಟು ಈ ಫ್ಲವರಿಂಗ್ ಟೈಮಲ್ಲಿ ಅಮಿನೋ ಆಸಿಡ್ಸ್ ಅದನ್ನು ಸ್ಪ್ರೇ ಮಾಡಿದ್ರೆ ಅಮಿನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಬಂದು ನಮಗೆ ನಾರಾಯಣ್ ರೆಡ್ಡಿ ಸರ್ ಹೇಳಿದ್ದು. ಸೊ ಅವರು ಫಾರ್ಮರ್, ಅವರು ಆರ್ಗ್ಯಾನಿಕ್ ಫಾರ್ಮರು. ಅವ್ರು ಹೇಳಿದ್ದು ಈ ಥರ ಅಮಿನೋ ಆಸಿಡ್ಸ್ನ ಪ್ರಿಪೇರ್ ಮಾಡ್ಬೋದು ನಾವೇ ಮನೆಯಲ್ಲಿ ಅಂತ. ಯಾಕಂದ್ರೆ ಸುಮ್ಮನೆ ಮದ್ದು ಕೊಟ್ಟು ನಾವು ಇದು ಫರ್ಟಿಲೈಸರ್ಸ್ ತಂದ್ರೆ ಅದೆಲ್ಲ ಯಥೇಚ್ಛವಾಗಿ ಕಾಸ್ಟ್ ಆಗುತ್ತೆ. ಸೊ ಮೀನು ಬಂದು ನಾವು ಯೂಸ್ ಮಾಡ್ತೀವಿ, ಅದ್ರಲ್ಲಿ ವೇಸ್ಟೇಜನ್ನ ತೊಗೊಂಡು ನಾನು ಅಮಿನೋ ಆಸಿಡ್ ಪ್ರಿಪೇರ್, ನಾಟ್ ಇವನ್ ಮೀನನ್ನು ನಾನು ಹಂಗೆ ತಂದು ಅಮಿನೋ ಆಸಿಡ್ ಪ್ರಿಪೇರ್ ಮಾಡಿದೆ. ಅದ್ರಲ್ಲಿ ತೆಗ್ದಿರೋ ವೇಸ್ಟ್ನ ತಂದು ಬಾಟ್ಲಲ್ಲಿ ಹಾಕಿ ಬೆಲ್ಲ ಹಾಕ್ಬಿಟ್ಬಿಟ್ರೆ 3 monthsಗೆ ನಿಮಗೆ ಅಮಿನೋ ಆಸಿಡ್ಸ್ ಆಗೋಗ್ಬಿಡುತ್ತದೆ. ಆ ಫ್ಲವರಿಂಗ್ ಟೈಮಲ್ಲಿ ಸ್ಪ್ರೇ ಮಾಡಿದ್ರೆ ಕಾಯಿ ಕಚ್ಚುತ್ತೆ ಚೆನ್ನಾಗಿ. ಈರುಳ್ಳಿ ಮತ್ತೆ ಬಾಳೆ 1 ಎಕರೆಯಲ್ಲಿ ಹಾಕಿರೋದಾ? ಒಂದೇ ಬಾಳೆ ಬಂದು 3 ಎಕರೆ ಆಲ್ಮೋಸ್ಟ್ ಒಂದು 2000 ಗಿಡ ಹಾಕಿದ್ದೀನಿ. ಬಟ್ ಈ ಬೈಲಿರೋ ಕಡೆ ಮಾತ್ರ ಈರುಳ್ಳಿ, ಯಾಕಂದ್ರೆ ಕಳೆ ಇರೋ ಕಡೆ ಬೆಳೆಯೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಇದಾದ್ಮೇಲೆ ಮತ್ತೆ ನಾನು ಮೆಣಸೆಕಾಯಿ ಹಾಕಿದ್ದೆ ಮಾಕನ ಅಂತ ಪ್ಲಾನ್ ಮಾಡ್ತೇನೆ. ಯಾಕಂದ್ರೆ ಅದು ಬಂದು ಡೈಕಾಟ್ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಅದು. ನಾನು ಅದರಿಂದ ನನಗೆ ಮೆಣಸೆ ಹಾಕೋಣ ಅಂತ ಇನ್ನ ಇದು ಬಾಳೆ ಬರಕ್ಕೆ ಇನ್ನೂ ಒಂದು 6 ತಿಂಗಳಾಗುತ್ತೆ. ಅಷ್ಟರಲ್ಲಿ ಇನ್ನೊಂದು ಕ್ರಾಪ್ ನಾವು ತಗೊಬಿಡ್ಬೋದು. ಅದ್ರಲ್ಲಿ ಬರೋ ದುಡ್ಡನ್ನ ನಾವು ನಮ್ಮ ಖರ್ಚುಗಳಿಗೆ ಇಲ್ಲಿ ಯೂಸ್ ಮಾಡ್ಕೊಬೋದು. ಗೊಬ್ಬರಕ್ಕೆ ಆಗಲಿ ಲೇಬರ್ಗೆ ಆಗಲಿ ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡಿ ನಾವು ಇಲ್ಲಿ ಚಾಪ್ ಮಾಡಿದ್ದೀರಿ. ಇದೆಲ್ಲ ಚಾಪ್ ಮಾಡಿದ್ರೆ ಈ ಥರ ಮಾಸಕ್ಕೆ ಬರುತ್ತೆ. ಇಲ್ಲ ಒಂದೇ ಕಡ್ಡಿ ಬಿಟ್ರೆ ಹಿಂಗೆ ಮೇಲಕ್ಕೆ ಹೋಗ್ಬಿಡುತ್ತೆ. ಚಾಪ್ ಮಾಡಿದ್ರೆ ಬ್ರಾಂಚಸ್ ಬರುತ್ತೆ. ಅಡಿಕೆಗೆ ನೆರಳಕ್ಕೆ ಕ್ರಿಯೇಟಿವ್ ನೋಡಿ ಇದು ಎಷ್ಟು ಗ್ರೀನ್ ಆಗಿದೆ. ಇದೆಲ್ಲ ಮಾಸ್, ಇದಕ್ಕೆಲ್ಲ ಕಳೆ ಹಾಕಿರೋದೆ. ಇದು ಎಲ್ಲ ಕಳೆ, ಇದೆಲ್ಲ ತಿನ್ಕೊಂಡ್ಬಿಡುತ್ತೆ. ಇದು ಮಳೆ ಬಿದ್ದಿದ ತಕ್ಷಣ ತಿನ್ಕೊಂಡ್ಬಿಡುತ್ತೆ ಗೆದ್ಲು. ನೋಡಿ ಇದು ಬಟರ್ ಫ್ರೂಟು. ಇಲ್ಲಿರೋವೆಲ್ಲ ಸೈಡಲ್ಲಿ ಇರೋವೆಲ್ಲ ಬಟರ್ ಫ್ರೂಟು. ಅಲ್ಲಿ ಕರಿಬೇವು, ತೆಂಗಿನ ಗಿಡ, ಕರಿಬೇವು. ಸೆಕೆಂಡ್ ಲೇಯರಲ್ಲಿ ಇವೆಲ್ಲ ಬಂದಿದೆ. ಯಾವುದು ಸ್ಪೇಸ್ ವೇಸ್ಟ್ ಮಾಡಬಾರ್ದು. ಹಂಗೆ ಈ ಮರ ನೋಡಿ ಹೆಂಗಿದೆ, ನುಗ್ಗೆ ಮರ ಎಷ್ಟೆಷ್ಟಪ್ಪ ಇದೆ. ತಬ್ಬಿಡ್ರೆ ನಾನು ಸಾಗಲ್ಲ ಅನ್ಸುತ್ತೆ. ನೋಡಿ ಒಂದು ತಬ್ಬ ಬರುತ್ತೆ, ಇಷ್ಟಪ್ಪ ಆಗಿದೆ. ಕರೋನಾ ಟೈಮಲ್ಲಿ ಇಟ್ಟಿದ್ದು. ಈಗೆಲ್ಲ ಕತ್ತರಿಸಿ ಹಾಕಿದ್ದೀರಿ. ಕತ್ತರಿಸಿ ನಾವು ಎತ್ತಿ ನೋಡಿ ಗಿಡಗಳಿಗೆ ಹಾಕಿದ್ದೀರಿ. ನಾವು ಇಲ್ಲಿ ನೋಡಿ ಎಲ್ಲ ಗಿಡಗೂ ಇದೆ ನಾವು ಗೊಬ್ಬರ ಹಾಕೋದು. ಇದರಲ್ಲೂ ಬಟರ್ ಫ್ರೂಟ್ ಎಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ ಸರ್. ಕಾಯಿ ಯಾವ ಕೆಮಿಕಲ್ಗೆ ಸಾಟಿ ಇಲ್ಲ ಹೇಳಿ. ಇದನ್ನ ನೋಡಿ ಎಷ್ಟು ಬಿಟ್ಟಿದೆ ನೋಡಿ. ಇದೆಲ್ಲ ಬಂದ್ರೆ ಕಾಯಿ ಮರನೇ ಬಗ್ಬಿಡುತ್ತೆ. ಈ ಮರನೇ ಲಾಸ್ಟ್ ಟೈಮ್ ಬಿಟ್ಟಿದ್ದು ಆಲ್ಮೋಸ್ಟ್ ಒಂದು 50 kilos ಬಿಟ್ಟಿತ್ತು ಫಸ್ಟ್ ಟೈಮ್. ಇದು ಸೆಕೆಂಡ್ ಟೈಮ್. ಇದು ನೋಡಿ ಎಲ್ಲ ಮಲ್ಚಿಂಗ್ ಎಲ್ಲಾನು ಹೊಡೆದು ಹಾಕೋದು ಅಷ್ಟೇ ನಮ್ಮ ಕೆಲಸ. ಒಂದು ಕೆಮಿಕಲ್ ಉಪಯೋಗಿಸಿಲ್ಲ ಇದಕ್ಕೆ. ಇಲ್ಲ, ಕೆಮಿಕಲ್ ಅನ್ನೋದೇ ಇಲ್ಲ. ಗೊಬ್ಬರನೂ ಇಲ್ಲ, ನಾವು ಗೊಬ್ಬರನೂ ಯೂಸ್ ಮಾಡಿಲ್ಲ. ಹೊರಗಡೆಯಿಂದ ಏನು ತಂದು ಹಾಕಿಲ್ಲ, ಎಲ್ಲ ಒಳಗಡೆ ಇರೋದು. ಈಗ ನೋಡಿ ಇಲ್ಲಿ ಬಟರ್ ಫ್ರೂಟ್ ಈ ಸೈಜ್ ಬರುತ್ತೆ ಸರ್. ನೀವು ನೋಡಿ ಹತ್ತತ್ರ 1/2 kilo ಬರುತ್ತೆ ಇದು. ನೋಡಿ ಇದು ಹೆಂಗ್ ಬಂದಿದೆ. ಇದು ಮಾವಿನಕಾಯಿ ತರ, ತೋತಾಪುರಿ ಮಾವಿನಕಾಯಿ ತರ ಇದೆ. ಇದೆಲ್ಲ ಗಾಳಿಗೆ ಆಡಿ ಸ್ಕ್ರಾಚಸ್ ಆಗಿದೆ. ಬಟ್ ಕಂಟೆಂಟ್ ಎಲ್ಲ ಚೆನ್ನಾಗೇ ಇರುತ್ತೆ, ನಿಮ್ಗೆ ರಿಚ್ ಕಂಟೆಂಟ್ ಇರುತ್ತೆ. ಇದಕ್ಕೆಲ್ಲ ನಾವು ಕವರ್ ಹಾಕ್ಬಿಟ್ಟು ಎಲ್ಲ ಮಾಡ್ಬೋದು. ಕವರ್ ಹಾಕ್ಬಿಟ್ಟು ಸ್ಕ್ರಾಚಸ್ ಆಗದಿದ್ದಾಗ ನೋಡ್ಕೊಬೋದು. ಬಟರ್ ಫ್ರೂಟ್ ಏನಂದ್ರೆ ರೋಗ ಇರಲ್ಲ, ಮತ್ತೆ ಹುಳ ಅಟ್ಯಾಕ್ ಮಾಡಲ್ಲ. ಊಜಿ ಅಂತಾರೆ ಅದನ್ನ, ಚುಚ್ಚೋದು ಹುಳ ಬೀಳೋದು ಆ ತರ ಎಲ್ಲ ಮಾಡೋದಿಲ್ಲ. ಯಾಕಂದ್ರೆ ಅದು ಟೇಸ್ಟ್ಲೆಸ್. ಇದು ಒಂದು ಬೆಲ್ಲ ಹಾಕಿ ಕುಡ್ದಾಗ್ಲೇ ನಿಮ್ಗೆ ಅದು ಬಟರ್ ಫ್ರೂಟ್ ತರ ನಿಮ್ಗೆ ಗೊತ್ತಾಗೋದು. ಅದುವರೆಗೂ ನಿಮ್ಗೆ ಯಾವುದೇ ಪಕ್ಷಿಗಳಾಗ್ಲಿ ಅಟ್ಯಾಕ್ ಮಾಡಲ್ಲ. ಇದನ್ನ ತುಂಬಾ ರೇರ್ ತಿನ್ನೋದಾದ್ರೆ, ಯಾವ್ದು ತಿನ್ನೋದಿಲ್ಲ, ಅಳಿಲು ತಿನ್ನೋದಿಲ್ಲ. ಹಿಂಗೆ ನೋಡಿದ್ರೆ ಬೌಂಡ್ರಿಯಲ್ಲಿ ಫುಲ್ ಹಿಂಗೇನೆ ಫ್ರೂಟ್ ಪ್ಲಾಂಟ್ಸ್, ಫುಡ್ ಫಾರೆಸ್ಟ್. ಇದು ಚೇಪೆ ಬಿಟ್ಟಿದೆ. ಸೊ ಕೆಳಗಡೆ ಇರೋ ಚೇಪೆನ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಮೇಲ್ಗಡೆ ಬಂದು ಅಕ್ಕಿಗೆ, ಅಳಿಲು ಅವು ತಿನ್ಕೊಳುತ್ತೆ. ನಾವು ಕೆಳಗಡೆ ಅದು ಬಿದ್ದು ಎಕ್ಸ್ಟ್ರಾ ಕೆಳಗಡೆ ಬಿದ್ದರೆ ತಗೊಂಡೋಗಿ ಹಸುಗ್ ಹಾಕ್ತಿವಿ. ಇಲ್ಲ ಅಂದ್ರೆ ಬಯೋ ಎನ್ಸೈಮ್ಸ್ ಕ್ರಿಯೇಟ್ ಮಾಡ್ತೀವಿ. ಡ್ರಮ್ಮಲ್ಲಿ ಗಂಜಲ ಹಾಕಿ ಅದ್ರಲ್ಲಿ ಹಾಕ್ಬಿಟ್ರೆ ಮತ್ತೆ ಅದನ್ನ ಮತ್ತೆ ಗಿಡಕ್ಕೆ ಸಪ್ಲೈ ಮಾಡ್ಕೊಬಹುದು ನಾವು. ಸೊ ಆ ತರ ಯೂಸ್ ಮಾಡ್ತೀವಿ ಚೇಪೆಕಾಯಿ. ಸೊ ಈ ಕಡೆ ಎಲ್ಲ ನೋಡ್ಬೋದು. ಇದು ಏನು ಅಡಿಕೆ. ಸೊ ಅಡಿಕೆ ಆಲ್ಮೋಸ್ಟ್ ಒಂದು 600 to 650 ಪ್ಲಾಂಟ್ಸ್ ಮಾಡಿದ್ದೀರಿ ಸರ್ ನಾವು. ಸೊ ಇಲ್ಲಿ ನನ್ನ ಸ್ನೇಹಿತ, ನನ್ನ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನನ್ನ ಟೀಮೇಟ್ ಒಬ್ರು ಇದ್ರು, ಅವ್ರು ಮಂಡ್ಯದವರು ಅವರು.
ಸೊ ಅವ್ರು KR ಪಿರಿಯಾಪಟ್ಟಣ ಕಡೆಯವರು, ಅವರಿಂದ ಸೀಡ್ಸ್ ತಂದು, ದೇಸಿ ಸೀಡ್ಸ್ ತಂದು ಮನೇಲಿ ಹಾಕಿ ಪಾಟ್ ಮಾಡಿ ತಗೊಬಂದು ನಾವೇ ಹಾಕಿರೋದು. ನೀವೇ ಸೀಡ್ಸ್ ಇದು ಮಾಡಿ, ನಾವೇ ಸೀಡ್ಸ್ ಪ್ಲಾಂಟ್ ಮಾಡಿ ನಾವೇ ಇದು ಮಾಡಿ, ಯಾಕಂದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ ಸರ್. ಮೇನ್ ಫಾರ್ಮರ್ ಯಾವಾಗ್ಲೂ ಖರ್ಚು ಕಡಿಮೆ ಆಗೋ ಥರನೇ ನೋಡ್ಕೊಂಡು ಮಾಡಿದ್ರೆ ನಿಮ್ಗೆ ಉಪಯೋಗ. ಸೊ ಅದರಿಂದ ನಾವು ಪ್ಲಾಂಟ್ ಮಾಡಿ, ಪ್ಲಾಂಟೇಶನ್ ಕೂಡ ಒಂದೊಂದು ಲೈನು ಒಂದೊಂದು ದಿವಸ ಮಾಡ್ತಿದ್ದೆ ನಾನು. ಈ ಎಲ್ಲ ಗಿಡಗಳದ್ದು ಒಂದೇ ದಿವಸ ನಾನು ಇದು ಕವರಲ್ಲಿ ಪ್ಲಾಟ್ ಮಾಡಿದ್ದು. ಬಟ್ ಭೂಮಿಗೆ ಹಾಕಿದ್ದು ಬಂದು ಲೇಯರ್ ಬೈ ಲೇಯರ್ 2 ಲೈನ್ಸ್ ಒಂದ್ ದಿವಸ, ಒಂದೊಂದು ವೀಕ್, ಎವ್ರಿ ವೀಕ್ ಬಂದು ನಾನು ವೀಕೆಂಡ್ ಬಂದು ಮಾಡ್ತಾ ಇದ್ದಿದ್ದು. ಇದು ಕರಿಬೇವು, ಇದು ಅದು ವಾಸನೆ ನೋಡಿ ಸರ್, ಅದು ಒಂದ್ಸರಿ ವಾಸನೆ ನೋಡಿ, ಎಷ್ಟು ಘಮ ಘಮ ಅಂತ ಇರುತ್ತೆ. ಇದು ನಾಟಿ ಮನೆಗೆ ಯೂಸ್ ಆಗುತ್ತೆ ಇದು. ಚೆನ್ನಾಗಿ ಬಂದಿದೆ. ಇಲ್ಲಿ ಅಕ್ಸೆ ನಾನು ಗಿಡ ಇದು ಪ್ಲಾಂಟ್ ಇಟ್ಟವಾಗ್ಲೇನೆ ಅಕ್ಸೆ ಹಾಕ್ಬಿಟ್ಟಿದ್ದೆ ಫುಲ್ ಮಾಸ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಇದಕ್ಕೆ ನಾನು ಇದುವರೆಗೂ 5 ಇಯರ್ಸ್ ಆಗಿದೆ, ಇದುವರೆಗೂ ನಾನು ಗೊಬ್ಬರ ಏನು ಹಾಕಿಲ್ಲ. ಅಕ್ಸೆ ಚಾಪ್ ಮಾಡಿ ಇದಕ್ಕೆ ಅಡಿಕೆಗೆ ತುಂಬಾ ನೆರಳಬೇಕು, ತುಂಬಾ ಅದು ಬೆಳೆಯೋ ಟೈಮಲ್ಲಿ ತುಂಬಾ ನೆರಳಬೇಕು, ಅದರಿಂದ ಅಕ್ಸೆ ಆಗಿದೆ. ಅಕ್ಸೆ ಹಾಕಿದಾಗ ಅದು ನೆರಳು ಶೇಡು ಕ್ರಿಯೇಟ್ ಮಾಡುತ್ತೆ, ಮತ್ತೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಮತ್ತೆ ಅದ್ರ ಮಧ್ಯದಲ್ಲಿ ಮನೆಗೆ ಪರ್ಪಸ್ಗೋಸ್ಕರ ಪಪ್ಪಾಯ ಹಾಕಿದ್ದೆ, ಇದು ರೆಡ್ ಲೇಡಿ ಪಪ್ಪಾಯ ಅಂತ. ಸೊ ಈ ಫುಲ್ ಲೈನ್ ಅಲ್ಲಿ ರೆಡ್ ಲೇಡಿ ಪಪ್ಪಾಯನೇ ಇರೋದು. ಸೊ ಆಲ್ಮೋಸ್ಟ್ ಒಂದು 1.5 ಇಯರ್ ಇಂದ ನಾವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ 6 ಪೀಪಲ್ ಇದ್ದೀರಿ, ಎಲ್ಲರೂ ಪಪ್ಪಾಯ ಕನ್ಸ್ಯೂಮ್ ಮಾಡ್ತೀವಿ. ಸೊ 1.5 ವರ್ಷದಿಂದ ನಾವು ಪಪ್ಪಾಯನ ತಗೊಂಡ್ಲೇ ಇಲ್ಲ, ಒಂದ್ ದಿವಸನೂ ಬಿಡ್ದಿರ ತಿಂದೇ ಇಲ್ಲ. ನಾವು ಯಾವಾಗಲೂ ತಿಂತಾನೆ ಇರ್ತೀರಿ ಪಪ್ಪಾಯ. ನಾವು ಚೇಪೆ ತಿಂತೀರಿ, ಪಪ್ಪಾಯ ತಿಂತಿದ್ದೀರಿ. ಎಳ್ನೀರು ಈಗ ಬರಕ್ ಶುರು ಮಾಡಿದೆ, ಈಗೆಲ್ಲ ಪಿಂದೆಗಳು ಈಗ ಎಳ್ನೀರು ಬರಕ್ ಶುರು ಆಗಿದೆ. ಸೊ ಎಳ್ನೀರು ಇನ್ನೇನು ಕನ್ಸ್ಯೂಮ್ ಮಾಡಕ್ ಶುರು ಮಾಡ್ತೀವಿ ನಾವು. ಎಳ್ನೀರ್ ಗಿಡ ಅಂದ್ರೆ ತೆಂಗು ಒಂದು ಆಲ್ಮೋಸ್ಟ್ ಒಂದು 35ರಿಂದ 40 ಗಿಡ ಹಾಕಿದೀರಿ ಸರ್ ನಾವು. ಸೊ ಈಗೆಲ್ಲ ಎಳ್ನೀರು ಕೊಡಕ್ ಶುರು ಮಾಡುತ್ತೆ. ಒಂದ್ ಗಿಡದಿಂದ ಒಂದು 3,000 ಬರುತ್ತೆ ಅಂದ್ರೆ 40 ಗಿಡಕ್ಕೆ 4-3 ಸೊ ಆ ತರ ನಾವು ಲೆಕ್ಕ ಹಾಕೋಬೇಕು ನಾವು. ಸೊ ಬೇರೆ ತೆಂಗೆ ಅಲ್ಲ, ಈ ತರ ಎಷ್ಟೋ ತರ ಮಲ್ಟಿ ಲೇಯರ್ ಫಾರ್ಮಿಂಗ್ ಮಾಡಿದಾಗ ನಿಮ್ಗೆ ಎಲ್ಲಾದ್ರಲ್ಲೂ ಆದಾಯ ಬರುತ್ತೆ ನಿಮ್ಗೆ. ನೋಡಿ ತೆಂಗು ಅಲ್ಲಿ ಈಗ ಕಾಯಿ ಬಿಟ್ಟಿದೆ, ಅದು ನಾವು ಇನ್ನೂ ಹಾರ್ವೆಸ್ಟ್ ಮಾಡಿಲ್ಲ, ಈಗ ಕಾಯಿ ಬಿಟ್ಟಿದೆ. ಇದಕ್ಕೂ ಅಷ್ಟೇ, ಏನು ಗೊಬ್ಬರ ಹಾಕಿಲ್ಲ, ಇದೆಲ್ಲ ನೋಡಿ ಕತ್ತರಿಸಿ ಅದಕ್ಕೆ ಹಾಕೋದಷ್ಟೇ. ಸರ್ ಇದು ರೆಡ್ ಗೋವಾ. ಇದು ಅದೇ ಮೋಸ್ಟ್ಲಿ ನಾವು ಒಂದು 10-20% ಕನ್ಸ್ಯೂಮ್ ಮಾಡ್ತೀವಿ, ಮಿಕ್ಕಿದ್ದೆಲ್ಲ ಪಕ್ಷಿಗಳಿಗೆ ಮತ್ತೆ ಅಳಿಲುಗಳಿಗೆನೆ. ಈ ಅಡಿಕೆ ನೋಡ್ರೆ ಫುಲ್ ಶೇಡ್ ಕ್ರಿಯೇಟ್ ಆಗಿದೆ, ಚೆನ್ನಾಗಿ ಬಂದಿದೆ. ಇದೆಲ್ಲ ನೋಡಿ, ಎಲ್ಲಾನು ಡಾರ್ಕ್ ಗ್ರೀನ್ ಇದೆ, ಯಾವುದೇ ಒಣಗಿದ್ದು. ನಾನು ಗೊಬ್ಬರನೇ ಹಾಕಿಲ್ಲ, ಸೊ ಆದ್ರೂ ಡಾರ್ಕ್ ಗ್ರೀನ್ ಇದೆ. ಗೊಬ್ಬರ ಇನ್ನ ಸಪ್ಲೈ ಮಾಡಿದ್ರೆ ಬೇಗ ಔಟ್ಪುಟ್ ಬರುತ್ತೆ ನಿಮ್ಗೆ, ಅಡಿಕೆ ಬೇಗ ಕೊಡುತ್ತೆ. ನನಗೆ ಆ ತರ ಒಂದು ಅರ್ಜೆನ್ಸಿ ಏನಿಲ್ಲ. ಸೊ ಸಿನ್ಸ್ ಐ ಆಮ್ ಎ ವೀಕೆಂಡ್ ಫಾರ್ಮರ್, ನನ್ಗೆ ಅಲ್ಲಿ ಸ್ಯಾಲ್ರಿ ಬರೋದ್ರಿಂದ ನಾನು ಫುಲ್ ಫಾರ್ಮರ್ ಆಗಿದ್ರೆ ಗೊಬ್ಬರ ಹಾಕಿ ಬೇಗ ಔಟ್ಪುಟ್ ತಗೊಳ್ತಿದ್ದೆ. ಸೊ ನಾನು ಬಟ್ ಲೇಟ್ ಆದ್ರೂ ಪರವಾಗಿಲ್ಲ, ಇದೇ ತರ ನ್ಯಾಚುರಲ್ ಆಗಿ ಮಾಡೋಣ ಅನ್ನೋದ್ರಿಂದ ನಾನು ಸ್ವಲ್ಪ ಇದಾಗಿದೆ. 5 ಇಯರ್ಸ್ ಆಗಿದೆ. ಮೋಸ್ಟ್ಲಿ ಒಂದು ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ ಬರ್ಬೋದು ಅಂತ ಒಂದು ಇದು. ನೋಡಿ ಶೇಡ್ ಹೆಂಗ್ ಕ್ರಿಯೇಟ್ ಆಗಿದೆ ನೋಡಿ. ಎಷ್ಟು ನೀವು ಈ ಬೇಸಿಗೆ ಅಂತೀರಾ ಇಲ್ಲ ಏನೋ ವಿಂಟರ್ಸ್ ರೈನಿ ಸೀಸನ್ ಅಂತ, ಅಷ್ಟು ರೈನಿ ಸೀಸನ್ ಅಲ್ಲಿ ಬಂದ್ರೆ ಇನ್ನ ತಂಪಾಗಿರುತ್ತೆ ಇಲ್ಲಿ. ಮತ್ತೆ ನಾವು ಇದು ಅಲ್ಲಿ ಜೇನ್ ಪೆಟ್ಟಿಗೆ ಇದು ನೋಡಿದ್ದೀನಿ, ಇದು ನಲ್ಲಿಕಾಯಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಬೆಟ್ಟದ ನಲ್ಲಿ, ಇದು ಮನೆ ಪರ್ಪಸ್ಗಂತಾನೆ ಸುಮ್ಮನೆ ಒಂದ್ 2 ಗಿಡ ಹಾಕೊಂಡಿದ್ದೀರಿ. ಬೌಂಡ್ರಿಲೆಲ್ಲ ನೇಪಿಯರ್ಸ್ ಇಟ್ಟಿದ್ದೀರಿ. ಮತ್ತೆ ಇದು ಬೇವು ಒಂದ್ 4-5 ಗಿಡ ಇದೆ, ನ್ಯಾಚುರಲ್ ಆಗಿ ಬಂದಿರೋದು ಇವೆಲ್ಲ, ನಾವೇನು ಪ್ಲಾಂಟ್ ಮಾಡಿಲ್ಲ. ಒಂದ್ 4-5 ಗಿಡ ಬೇವು ಇದೆ. ಮತ್ತೆ ಈ ಬೌಂಡ್ರಿಯಲ್ಲಿ ಫುಲ್ ಹೊಂಗೆ ಗಿಡ ಇದೆ. ಸೊ ಈ ಹೊಂಗೆ ಗಿಡ ಇರೋದ್ರಿಂದಾನೇ ನಿಮ್ಗೆ ಇಷ್ಟು ಕೂಲಿಂಗ್ ಎಫೆಕ್ಟ್ ಇರೋದು ಈ ಜಾಗದಲ್ಲಿ. ಎಷ್ಟು ತಣ್ಣಗಿದೆ ನೋಡಿ ನಿಮ್ಗೆ. ಮತ್ತೆ ನೇರಳೆ, ನುಗ್ಗೆ, ಸೇಮ್ ಕಾನ್ಸೆಪ್ಟ್. ಯಾವುದೇ ಒಂದು ಗಿಡ ತಗೊಂಡ್ರು, ಫ್ರೂಟ್ ಪ್ಲಾಂಟ್ ತಗೊಂಡ್ರು, ಅದು ಅಕ್ಕಪಕ್ಕದಲ್ಲಿ
ನುಗ್ಗೆ ಅಂತ ಇರುತ್ತೆ, ಇಲ್ಲ ಅಗಸೆ ಒಂದು ಇದ್ದೇ ಇರುತ್ತೆ ನನ್ನ ಫಾರ್ಮಲ್ಲಿ. ಗೊಬ್ಬರ ಕೊಡುತ್ತೆ ಅಷ್ಟೇ. ನುಗ್ಗೆ ಬಂದು ಲೈವ್ ನುಗ್ಗೆ ಅಗಸೆ ಬಂದು ನೈಟ್ರೋಜನ್ ಕೊಡುತ್ತೆ. ನೀವು ಕಡ್ದು ಹಾಕಿದಾಗ ಫಾಸ್ಫರಸ್ ಪೊಟ್ಯಾಶ್ ಕೊಡುತ್ತೆ. ಗೊಬ್ಬರನ್ನ ಹಾಕೋದ್ರ ಬದಲು ಇದನ್ನ ಗೊಬ್ಬರದಲ್ಲಿ ಇರೋದೇ ಇವು 3 NPK, ನೈಟ್ರೋಜನ್, ಪೊಟ್ಯಾಶ್ ಅಂಡ್ ಫಾಸ್ಫರಸ್. ಇವು 3 ಇದೇ ಮಾಡ್ತಿದೆ. ಸೊ ನೀವು ಕೊಡೋದೇ ಬೇಕಾಗಿಲ್ಲ. ಆಮೇಲೆ ನೀವು ಗೊಬ್ಬರ ಹಾಕಿದ ತಕ್ಷಣ ಒಂದೇ ಸರಿ ಯಾವ್ದು ಗಿಡ ತಗೊಳೋದಿಲ್ಲ. ಸ್ಲೋ ಆಗಿ ಅದಕ್ಕೆ ಎಷ್ಟು ಬೇಕೋ, ಮನುಷ್ಯನ ತರ ಅಲ್ಲ, ಅದು ಗ್ರೀಡಿ ಪರ್ಸನ್ ಅಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ತಗೊಳುತ್ತೆ. ಸೊ ನಾವು ಹಂಗೆ ಕಡ್ದು ಹಾಕಿದಾಗ ಅದಕ್ಕೆ ಬೇಕಾದಂಗೆ ಗೆದ್ಲು ತಿಂತಾ ಬರುತ್ತೆ. ಗೆದ್ಲಿಂದ ಮತ್ತೆ ಇದು ಗಿಡನ ತಗೊಂಡ ಕಾರ್ಬನ್ ಆಗಲಿ ನ್ಯೂಟ್ರಿಯೆಂಟ್ಸ್ ಆಗಲಿ ಸ್ಲೋ ಆಗಿ ತಗೊಂಡೋಗ್ತದೆ. ಇದು ಗಂಧದ ಗಿಡ, ನ್ಯಾಚುರಲ್ ಆಗಿ ಬಂದಿರೋದು, ಈ ಪಕ್ಷಿಗಳು ತಂದು ಹಾಕಿರೋದು. ಸೊ ಈ ಥರದ್ದು ಒಂದು 10-12 ಗಿಡ ಇರ್ಬೋದು ನನ್ಗೆ ಗೊತ್ತಿದ್ದಂಗೆ. ಸೊ ಚಾಪ್ ಮಾಡಿ ಸ್ಟ್ರೈಟ್ ಮಾಡಿದ್ದೀನಿ. ಸೊ ಇದು ಹಲಸಿದು. ಸೊ ನಮಗೆ ಇಲ್ಲಿ ಬನ್ನಿ, ಇಲ್ಲಿ ಜೇನ್ ನೋಡಿ, ಇಲ್ಲಿ ಇದು ಬಂದು ನಮಗೆ ಗೌರ್ಮೆಂಟ್ ಇಂದ ನಮಗೆ ಇದು ಕೊಟ್ಟರು, ಜೇನ್ ಬಾಕ್ಸ್ಗಳು ಒಂದು 10 ಜೇನ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ 1 ವರ್ಷ ಆಯ್ತು ಇಟ್ಟು. ಈ ಜೇನ್ ಗೂಡು ಬಂದಾದ್ಮೇಲೆ ಫ್ಲವರಿಂಗು ಜಾಸ್ತಿ, ಪಾಲಿನೇಷನ್ ಜಾಸ್ತಿ ಆಗಿದೆ. ಫ್ಲವರಿಂಗ್ ಅನ್ನೋದು ತುಂಬಾನೇ ಜಾಸ್ತಿ ಕ್ರಿಯೇಟ್ ಆಗಿದೆ. ನಾವು ಇದುವರೆಗೂ ಎಕ್ಸ್ಟ್ರಾಕ್ಟ್ ಮಾಡಿಲ್ಲ, ಕಮರ್ಷಿಯಲ್ ಅಂತೂ ಮಾಡಲಿಲ್ಲ. ನಾವು ಎಕ್ಸ್ಟ್ರಾಕ್ಟ್ ಮಾಡೋಣ ಅನ್ಕೊಂಡ್ರಿ, ಬಟ್ ಅದು ಪಾಡ್ಗೆ ಅದನ್ನ ಕೆಲಸ ಮಾಡಕ್ ಬಿಟ್ಬಿಟ್ಟಿದ್ದೀರಿ ನಾವು. ಅದು ಜೇನ್ ಅದಕ್ಕೆ ಅಂತ ಬಿಟ್ಟಿದ್ದೀರಿ, ನಾವು ಯೂಸ್ ಮಾಡಕ್ ಶುರು ಮಾಡಿಲ್ಲ ಇನ್ನು. ಸೊ ಸುಮಾರು ಎಲ್ಲ ಬಾಕ್ಸ್ಗಳು ನಾನು ಕಟ್ಟಿದ್ದೀನಿ. ಸೊ ನನಗೆ ಬಾಳೆ ಟೈಮಲ್ಲಿ ಇದ್ರ ತುಂಬಾ ಉಪಯೋಗ ಬರುತ್ತೆ. ಬಾಳೆ ಫ್ಲವರಿಂಗ್ ಟೈಮಲ್ಲಿ ಈ ಜೇನ್ ಅಂತ ಇದ್ರೆ ಪಾಲಿನೇಷನ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿವರೆಗೂ ಅದಕ್ಕೋಸ್ಕರ ನಾನು ಜೇನುತುಪ್ಪ ಅಂತೂ ಎತ್ತಲೇ ಇಲ್ಲ ನಾನು. ಸೊ ಈ ತರ ಒಂದು 10 ಬಾಕ್ಸ್ ಇದೆ, ಸುತ್ತು ಕಟ್ಟಿದ್ದೀರಿ ನಾವು ಫುಲ್. ಸೊ ಇದು ಬಟರ್ ಫ್ರೂಟ್. ಇದು ಸುಮಾರು ಸರಿ ಬೆಂಕಿಗೆ ಆಗಿದೆ. ಇದು ಈ ಕಡೆ ಬೆಂಕಿ ಇಟ್ಬಿಡ್ತಾರೆ. ಸೊ ಇದು ನನ್ನ ಫೇವ್ರೆಟ್ ಪ್ಲಾಂಟ್. ಏನಕ್ಕೆ ಅಂದ್ರೆ ಇದು ಬಂದು US ಇಂದ ತಂದು ಸೀಡ್ಸ್ ತಂದು ಹಾಕಿದ್ದು, ಆಸ್ ವೆರೈಟಿ ಅಂತ. ಇದೊಂದು ನನಗೊಂಥರ ಮೆಮೊರಬಲ್ ಪ್ಲಾಂಟ್. ಬಟ್ ಅದು ಬಿಡ್ತಿಲ್ಲ, ಬೆಂಕಿ ಇಟ್ಟು ಸಾಯಿಸ್ತಿದ್ದಾರೆ ಇದನ್ನ. ಆಸ್ ವೆರೈಟಿ ಅಂತ ಅಮೆರಿಕದಿಂದ ಇದನ್ನ ತರಿಸಿದ್ದು. ನಾನು ಅಲ್ಲಿ ಓದಕ್ ತಂದಿದ್ದು ಸರ್. ನಾನು ಅಲ್ಲಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ನಾವು ಅವಕಾಡೋ ಆಸ್ ವೆರೈಟಿ. ಅಲ್ಲಿ ಆಸ್ ವೆರೈಟಿ ಅನ್ನೋದು ತುಂಬಾ ಫೇಮಸ್. ಇಲ್ಲಿ ನಾವು ಹೆಂಗ್ ಟೊಮೊಟೊ ತಿಂತೀರೋ ಅಲ್ಲಿ ಅವಕಾಡೋ, ಟೊಮೊಟೊ ಕಾಸ್ಟ್ ಇರುತ್ತೆ, ಅಲ್ಲಿ ಅವಕಾಡೋ ಕಡಿಮೆ ಇರುತ್ತೆ. ಅಲ್ಲಿ ಆಪಲ್ಲು ಅವಕಾಡೋ ತುಂಬಾ ಕಡಿಮೆ. ಸಲಾಡ್ಸ್ ಯೂಸ್ ಮಾಡ್ತಾರೆ, ಎವ್ವಿ ಸಲಾಡ್ಸ್ ಯೂಸ್ ಮಾಡ್ತಾರೆ ಬಟರ್ ಫ್ರೂಟ್. ನಾವು ಇಲ್ಲಿ ಇನ್ನ ಜ್ಯೂಸಕ್ಕೆ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಅದೆಲ್ಲ ಬಟರ್ ಸ್ಯಾಂಡ್ವಿಚ್ಗೆಲ್ಲ ತುಂಬಾನೇ ಕನ್ಸ್ಯೂಮ್ ಮಾಡ್ತಾರೆ. ಕಾಸ್ಮೆಟಿಕ್ಸ್ ಅಂತೂ ಹೆವಿ ಯೂಸ್ ಮಾಡಕ್ ಶುರು ಮಾಡಿದ್ದಾರೆ ಈಗ. ಸಲಾಡ್ಸ್ಗೆ ತುಂಬಾನೇ ಯೂಸ್ ಮಾಡ್ತಾರೆ ಬಟರ್ ಫ್ರೂಟ್. ಮೇ ಬಿ ನಾವು ಫಾರ್ಮರ್ಸ್ ಬಂದು ಬಟರ್ ಫ್ರೂಟ್ ನ ಒಂದು 30% 40% ಬೇರೆ ಕ್ರಾಪ್ ಗಿಂತ ಒಂದು ಜಾಸ್ತಿ ಬೆಳ್ಕೊಂಡ್ರೆ ಐ ಥಿಂಕ್ ಫ್ಯೂಚರ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಇದು ಮಾರ್ಕೆಟ್ ಅಂತೂ ತುಂಬಾನೇ ಕ್ರಿಯೇಟ್ ಆಗುತ್ತೆ. ನೀವು ಮಾರ್ಕೆಟ್ ಅಲ್ಲಿ ನೋಡಿದಾಗ 300 ರೂಪೀಸ್ ಪಿಕಪ್ ಆಗ್ತಿದೆ ಆಕ್ಚುಲಿ. ಸಾಕಷ್ಟು ಜನ ತಗೋತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಆಗ ನಾವು ಇದನ್ನ ಬೆಳೆಯುವಾಗ ಫಾರ್ಮರ್ಸ್ ಕ್ವಶನ್ ಮಾಡ್ತಾರೆ ನಮ್ಗೆ, ಮಾವುನು ಇದೇ ತರ ಪ್ರಮೋಟ್ ಮಾಡಿದ್ರು. ಈಗ ಮಾವು ನಾವು ಬೆಳೆದ್ರಲ್ಲ ಈಗ ನೋಡಿದ್ರೆ ನೀವು ಮಾವಿಗೆ ರೇಟೇ ಇಲ್ಲ. ಒಂದ್ಸರಿ 10 ರೂಪಾಯಿ ಆಯ್ತು, 20 ರೂಪಾಯಿ ಆಯ್ತು. ಬಟ್ ಮಾವುದು ಬೈ ಪ್ರಾಡಕ್ಟ್ ಬಂದಿಲ್ಲ ಇನ್ನ ಸರಿಗೆ. ಬಟ್ ಬಟರ್ ಫ್ರೂಟ್ ಬಂದು ಏನು ಮೇಕಪ್ ಮತ್ತೆ ಕಾಸ್ಮೆಟಿಕ್ಸ್ ಡೊಮೈನ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಾವು ಒಂದು ಯಾರೇ ಆಗ್ಲಿ ಕಾಸ್ಮೆಟಿಕ್ಸ್ ಇಲ್ದಿರೋ ಹೊರಗಡೆ ಬರ್ತಾ ಇಲ್ಲ. ಸೊ ಡೆಫಿನೆಟ್ ಆಗಿ ಬಟರ್ ಫ್ರೂಟ್ ಕನ್ಸ್ಯೂಮ್ ಮಾಡೋದಲ್ದೇನೆ ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರಿಂದ ಒಳ್ಳೆ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಪ್ರೆಡಿಕ್ಷನ್. ಸೊ ಡೆಫಿನೆಟ್ಲಿ ಬಟರ್ ಫ್ರೂಟ್ಗಂತೂ ಹೋಗಿ ಅನ್ನೋದು ನನ್ನ ಒಂದು ಅನುಭವ. ನಾನು ಮತ್ತೆ ಇನ್ನ ಮನೆಯಲ್ಲೆಲ್ಲ ಪ್ಲಾಂಟ್ ಮಾಡಿದ್ದೀನಿ. ಈಗ ಲಾಸ್ಟ್ ಟೈಮ್ ಬಟರ್ ಫ್ರೂಟ್ ಬಂದಿರೋದು ಅದೇ ಸೀಡ್ಸ್ ನಾನೆಲ್ಲ ಪ್ಲಾಂಟ್ ಮಾಡಿ ಒಂದು 20-30 ಗಿಡ ಇಟ್ಟಿದ್ದೀನಿ. ಮತ್ತೆ ತಗೊಬಂದು ಈ ಇಯರ್ ಅಲ್ಲಿ ಹಾಕ್ಬಿಡ್ತೀನಿ ನಮ್ಮ ಬಾಳೆ ಮಧ್ಯದಲ್ಲಿ. ಸೊ ಇದೆಲ್ಲ ನೇರಳೆ ಇಟ್ಟಿದ್ದೀನಿ, ಇನ್ನ ಟೈಮ್ ತಗೊಳುತ್ತೆ ಇದೆಲ್ಲ ಬರೋದಕ್ಕೆ. ಸೊ ನನ್ಗೆ ಅರ್ಜೆನ್ಸಿ ಇಲ್ದಿರೋದ್ರಿಂದ ನಾನು ಯಾವ್ದು ಗ್ರಾಫ್ಟಿಂಗ್ ಹೋಗಿಲ್ಲ, ಎಲ್ಲ ಸೀಡ್ ಬೇಸ್ಡೇ ಹೋಗಿರೋದು ನಾನು. ಸೊ ನಾನು ಏನ್ ಕನ್ಸ್ಯೂಮ್ ಮಾಡಿದೀನೋ ಫ್ರೂಟ್ ತಗೊಂಡು ಕನ್ಸ್ಯೂಮ್ ಮಾಡೋದ್ರಿಂದ ನಾನು ಅದನ್ನೇ ತಗೊಬಂದು ಸೀಡ್ ಮಾಡಿ ಪ್ಲಾಂಟ್ ಮಾಡಿರೋದು. ಇದು ನೋಡಿ, ಇದು ಕಿರಿನಲ್ಲಿ ಸಣ್ಣದು ಹುಳಿನಲ್ಲಿಕಾಯಿ ಇದು. ಸೊ ಇದು ತೊಟ್ಟಿ ಇದು. ಸೊ ನೀರ್ ನಿಲ್ಸೋಣ ಅಂತಾನೆ ನಾನು ತೊಟ್ಟಿ ಮಾಡಿಸಿದ್ದು. ಸೊ ಅಡಿಕೆ ಗಿಡ ಮಧ್ಯದಲ್ಲಿ ಇದು ಮಾಡಿಸಿರೋದು. ಈಗ ಅಡಿಕೆ ಗಿಡಕ್ಕೆ ಸ್ವಲ್ಪ ತಂಪಾಗಿರ್ಲಿ ಅಂತ ನಾವು ಮಾಡಿಸಿರೋದು. ಈಗ ಕವರ್ ಹಾಕಿದಿರಿ, ಈ ಸರಿ ಕವರ್ ತೆಗೆದು ಬಿಡ್ತೀರಿ, ನ್ಯಾಚುರಲ್ ಆಗಿ ಬಿಡಕ್ಕೆ ಶುರು ಮಾಡ್ತೀರಿ. ಇದೊಂದು ಪೈಪ್ ಹಾಕಿ ಕನೆಕ್ಟ್ ಮಾಡಿದಿರಿ. ಆ ಕಡೆ ಬೈಲಲ್ಲಿರೋ ಬೀಳೋ ಮಳೆ ಎಲ್ಲ, ನಮ್ಮ ಸುತ್ತಮುತ್ತ ಜಮೀನ್ ಬೀಳೋ ಮಳೆ ಎಲ್ಲ ನೀರು ಬಂದು ಕೆರೆಗೆ ಹೋಗುತ್ತೆ. ಆ ನೀರ್ನ ಪೈಪ್ ಕನೆಕ್ಟ್ ಮಾಡಿ ಇಲ್ಲಿ ಬಿಡ್ತಾ ಇದೀರಿ ನಾವೀಗ. ಓಕೆ.
ಸೊ ಈ ಏನಿಂದ ಮೀನು ಕೃಷಿ ಇದೆಯಲ್ಲ ಆ ಮೀನು ಕೃಷಿ ಅಂತ ಮಾಡ್ಲಿಲ್ಲ ನಾವು, ವಾಟರ್ ಸ್ಟೋರೇಜ್ ಅಂತಾನೆ ಮಾಡಿರೋದು. ಬಟ್ ಆಸ್ ಎ ಫಾರ್ಮರ್ ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿದಾಗ ಇದನ್ನ ಮೀನು ಕೃಷಿಯಾಗಿ ಯೂಸ್ ಮಾಡ್ಬೋದು ನಾವು. ಹೇಳ್ತಾ ಇದ್ ಗೊಬ್ಬರ ಈಗ ಗೊಬ್ಬರ ನಮ್ಗೆ ಬೇಕೇ ಬೇಕು, ಯಾಕಂದ್ರೆ ಕಮರ್ಷಿಯಲ್ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಬಾಳೆಗೆ ಒಂದೊಂದು ಮಕ್ಕರಿ ಆದ್ರೂ ಹಾಕ್ಲೇಬೇಕು ನಮ್ಗೆ ಒಳ್ಳೆ ಔಟ್ಪುಟ್ ಬರ್ಬೇಕಂದ್ರೆ. ಸೊ ಇದು ತಿಪ್ಪೆ ಗೊಬ್ಬರ ಸರ್ ಇದು. ಸೊ ತಿಪ್ಪೆ ಗೊಬ್ಬರ ಹಾಕಿದಿರಿ, ಈಗೆಲ್ಲ ಮಲ್ಚಿಂಗ್ ಮಾಡಿ ಸ್ವಲ್ಪ ಜೀವಾಮೃತ, ಗೋಕುಪ್ರಾಮೃತ, ಡಿಕಂಪೋಸರ್ಸ್ ಎಲ್ಲ ಹಾಕ್ಬೇಕು ಇದಕ್ಕೆ. ಸೊ ಅದರಲ್ಲಿರೋ ಹುಳಗಳೆಲ್ಲ ಸತ್ತಾದ್ಮೇಲೆ ನ್ಯೂಟ್ರಲೈಸ್ ಆದ್ಮೇಲೆ ಇದನ್ನ ತಗೊಂಡು ನಾವು ಬಾಳೆ ಗಿಡಕ್ಕೆ ಹಾಕ್ಬೇಕು. ಇಲ್ಲಾಂದ್ರೆ ಗೊಣ್ಣೆ ಹುಳ ಅಂತ ಇರುತ್ತೆ, ಸೊ ಅದು ಬಂದು ನಾವು ಡೈರೆಕ್ಟ್ ಆಗಿ ಗಿಡಕ್ಕೆ ಹಾಕಿದ್ರೆ ಅದು ಬಾಳೆ ತಿನ್ಬಿಡುತ್ತೆ, ಅದು ಬಾಳೆ ಬುಡ ತಿನ್ಬಿಡುತ್ತೆ. ಬನ್ನಿ ಇದು ಇದು ಎಲ್ರಿಗೂ ಗೊತ್ತಿದೆಯೋ ಇಲ್ಲ, ಇದು ಉಸ್ತಿಕಾಯಿ ಅಂತಾರೆ ನಮ್ ಕಡೆ. ಇದು ಕ್ಯಾನ್ಸರ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಈ ಬೇಳೆ ಸಾರಿಗೆ ಇದನ್ನ ಒಡೆದ್ಬಿಟ್ಟು ಹಾಕ್ತಾರೆ, ಇದನ್ನ ಬೇಳೆ ಸಾರಿಗೆ. ಉಸ್ತಿಕಾಯಿ ಅಂತ ಹೇಳ್ತೀರಿ ಕನ್ನಡದಲ್ಲಿ. ಇದು ನೋಡಿ, ಇದಕ್ಕೆ ಪೆಸ್ಟ್ ಅಟ್ಯಾಕ್ ಆಗಲ್ಲ ಇದಕ್ಕೆ. ಸೊ ಇದನ್ನ ನೀವು ಇದನ್ನ ಸಾಂಬಾರ್ಗೆ ಯೂಸ್ ಮಾಡ್ತಾರೆ ಸರ್. ಇದು ಅಂದ್ರೆ ಇದು ಕಾಯಿ ಸ್ವಲ್ಪ ಲೈಟ್ ಆಗಿ ಕಹಿ ಅಂತ ಇರಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟ್. ಸೊ ಒಡವಾಕ ಒಂದು ಒಳ್ಳೆ ಎಫೆಕ್ಟ್ ಬರುತ್ತೆ ಬೆಳೆ ಸಾರಿಗೆ ಇದಕ್ಕೆ. ಇದನ್ನ ನಾವು ಅಂದ್ರೆ ವೀಕ್ಲಿ ಒಂದ್ಸರಿ ಕನ್ಸ್ಯೂಮ್ ಮಾಡೇ ಮಾಡ್ತೀವಿ. ಇದು ಕಾಸಿ ಸೊಪ್ಪು ಅಂತ ಕೇಳಿದೀರಾ ನೀವು? ನೀವು ಅದನ್ನೇ ಕಾಸಿ ಸೊಪ್ಪು ಅಂತ ಕರೆಯೋದು. ಇದನ್ನ ಹಣ್ಣನ್ನೆಲ್ಲ ನಾವು ಹಾಗೆ ಕನ್ಸ್ಯೂಮ್ ಮಾಡ್ಬೋದು. ಕಾಕಿ ಹಣ್ಣು ಅಂತೀರಾ. ಇದು ಮನೆಗೆ ಮತ್ತೆ ಸಾಂಬಾರ್ಗೆ ಯೂಸ್ ಮಾಡ್ತೀವಿ. ಇದು ನ್ಯಾಚುರಲ್ ಹರ್ಬ್ ಇದು. ಬನ್ನಿ ಸರ್, ಹೆಂಗೆ ಆಗಿಲ್ಲ ನಾವು ಮನೇಲಿ ವೀಕ್ಲಿ ಒಂದ್ಸರಿ ಮಾಡ್ತೀರಿ ಅದನ್ನ. ಸೊಪ್ಪು ತಗೊಂಡೋಗಿ ಮೊಸೊಪ್ಪು ಮಾಡ್ತೀರಿ. ಇದು ನೋಡಿ, ಚೆರ್ರಿ ಟೊಮೊಟೊ ಅಂತ. ಇದಕ್ಕೆ ಶೆಲ್ ಲೈಫ್ ಜಾಸ್ತಿ ಇರುತ್ತೆ, ಇದು ಹಾಗೇ ಇರುತ್ತೆ. ಇದು ಇಟ್ರೆ ನೋಡಿ ಹೆಂಗಿದೆ, ಇದು ಎಷ್ಟು ಬಿಟ್ಟಿದೆ ನೋಡಿ. ಕಿತ್ಕೊಂಡ್ರೆ ಅಟ್ಲೀಸ್ಟ್ 1 ಕಿಲೋ ಆದ್ರೂ ಸಿಗುತ್ತೆ ನಿಮ್ಗೆ. ಚೆರಿ ಟೊಮೊಟೊಸ್ ಅಂತ ನೀವು ನೀವು ಮಾಲ್ಗಳಲ್ಲಿ ನೋಡಿದ್ರೆ ಒಂದು ಸಣ್ಣ ಇಷ್ಟು ಬಾಕ್ಸ್ ಅಲ್ಲಿ 70 ರೂಪಾಯಿ 80 ರೂಪಾಯಿ ಇಲ್ಲ 100 ರೂಪಾಯಿ ಹತ್ರ ಮಾಡ್ತಾರೆ. ರಿಲಯನ್ಸ್ ಅಲ್ಲಿ ನೋಡಿದೀನಿ ನಾನು ಇದನ್ನ. ಒಂದು ಚಿಕ್ಕ ಬಾಕ್ಸ್ ಅಲ್ಲಿ 100 ರೂಪಾಯಿ ಮಾಡ್ತಾರೆ ಅದನ್ನ. ಇಲ್ಲಿ ನಮ್ಗೆ ಫ್ರೀ ಆಗೇ ಸಿಗುತ್ತೆ ಇಲ್ಲಿ ನಾವು. ಸರ್ ಇದು ಗೊಬ್ಬರನೇ. ಈಗ ಹೇಳಿದ್ನಲ್ಲ, ಈರುಳ್ಳಿ ಒಂದು 4 ಲೈನಲ್ಲಿ ಹಾರ್ವೆಸ್ಟ್ ಮಾಡಿದ್ವಿ. ಸೊ ಅದ್ರಲ್ಲಿ ಬಂದಿರೋ ಮಾಸನ ನಾವು ಇದನ್ನ ಮಲ್ಚಿಂಗ್ ತರ ಮಾಡಿದೀವಿ. ಯಾಕಂದ್ರೆ ತೇವಾಂಶ ಮೇಂಟೈನ್ ಮಾಡೋದಕ್ಕೆ. ಯಾಕಂದ್ರೆ ಈಗ ನಾವೆಲ್ಲ ಈ ಜೀವಾಮೃತ ಎಲ್ಲ ಬ್ಯಾಕ್ಟೀರಿಯಾ ಮೈಕ್ರೋಬ್ ಸಪ್ಲೈ ಮಾಡೋದ್ರಿಂದ ಅದಕ್ಕೆ ತೇವಾಂಶ ಮೇಂಟೈನ್ ಆಗಲಿ ಅಂತ ಆ ವೇಸ್ಟ್ ಏನು ಮಾಡಬಾರ್ದು ಅಂತ ಮಲ್ಚಿಂಗ್ ಅಟ್ಲೀಸ್ಟ್ ಯೂಸ್ ಮಾಡ್ಬೋದು. ಸೊ ಈ ಫಾರ್ಮ್ ಅಲ್ಲಿ ಯಾವ್ದು ವೇಸ್ಟ್ ಅನ್ನೋದೇ ಇರಲ್ಲ, ಒಂದಕ್ಕೊಂದು ಯೂಸ್ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಸೊ ಅದರಿಂದ ಇದು ಈರುಳ್ಳಿ ಇದರಲ್ಲಿ ಮಲ್ಚಿಂಗ್ ಮಾಡಿದ್ವಿ. ಸರ್, ಒಟ್ಟಾರೆ ನಿಮ್ಮ ಫಾರ್ಮ್ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಪೂರ್ತಿ ಆರ್ಗ್ಯಾನಿಕ್ ಅಂತ ಹೇಳಿರೋದ್ರಿಂದ ಐ ಆಮ್ ಇಂಟ್ರೆಸ್ಟೆಡ್ ಆಕ್ಚುಲಿ. ಸೊ ಉಳಿದಂತೆ ನೀವು ರೈತರಿಗೆ ಸಲಹೆ ಕೊಡೋದಾದ್ರೆ, ಒಬ್ಬ ಪ್ರಗತಿಪರ ಕೃಷಿಕನಾಗಿ ಇನ್ನೊಬ್ಬ ರೈತನಿಗೆ ಸಲಹೆ ಕೊಡೋದಾದ್ರೆ ಏನ್ ಹೇಳ್ತೀರಾ? ಸರ್, ಇದು ಈಗ ನೋಡಿದ್ರಲ್ಲ ತೋಟನ. ಸೊ ನಾನ್ ಬಂದು ವೀಕೆಂಡ್ ಫಾರ್ಮರ್. ಒಂದು ಜಸ್ಟ್ ಒಂದು 2 ಡೇಸ್ ಸಿಗುತ್ತೆ. ಒಂದು ಮೇ ಬಿ ಮಾರ್ನಿಂಗ್ ಒಂದು 2 ಅವರ್ಸ್, ಈವ್ನಿಂಗ್ ಒಂದು 2 ಅವರ್ಸ್ ಬಂದು ಮಾಡೋವಂಥದ್ದು. ಈಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮತ್ತೆ ಒಂದು 2-3 ಡೇಸ್ ಎಕ್ಸ್ಟ್ರಾ ನಂಗೆ ಸಿಗುತ್ತೆ. ಸೊ ಬೆಳಗ್ಗೆ ಒಂದು ಬಂದ್ ಮಾಡ್ತಿದ್ದೀನಿ. ಸೊ ಈ ಒಂದು ಮೆಸೇಜ್ ಬಂದು ಜಸ್ಟ್ ರೈತರಿಗೆ ಅಂತಲ್ಲ, ಎಲ್ಲರೂ ವ್ಯವಸಾಯಕ್ಕೆ ಬನ್ನಿ. ರೈತರ ಮಕ್ಕಳು ಬೇಸಿಕಲಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ತುಂಬಾ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಒಂದು ಪಾರ್ಟ್ ಟೈಮ್ ಆಗಿ ಒಂದು ಪ್ಯಾಷನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಗ್ರಿಕಲ್ಚರ್ ಅನ್ನೋದು. ಮತ್ತೆ ಕೆಮಿಕಲ್ಸ್ ಯೂಸ್ ಮಾಡಬೇಡಿ, ಹೆಲ್ತ್ ಕಾನ್ಶಿಯಸ್ ಆಗಿ. ಸೊ ನೀವು ಏನ್ ತಿಂತೀರಾ, ಎಲ್ಲಿಂದ ಬರುತ್ತೆ ಅನ್ನೋದು ನೀವು ತಿಳ್ಕೊಬೇಕು. ಆಮೇಲೆ ನೀವು ಈ ವಿಡಿಯೋ ನೋಡಿದಿರಲ್ಲ, ಈ ವಿಡಿಯೋ ನೋಡಿದ ತಕ್ಷಣ ನಾನು ಈರುಳ್ಳಿ ಬೆಳೆದಿದ್ದೀನಿ, ನಂಗೆ ಇಷ್ಟು ಬಂದಿದೆ ಅಂದ್ಬಿಟ್ಟು ಆಲ್ ಆಫ್ ಎ ಸಡನ್ ನೀವು ಹೋಗಿ ಬೆಳೆದ್ಬಿಟ್ಟು ಮಾಡಕ್ ಹೋಗ್ಬಿಡಿ. ಆಮೇಲೆ ಎಲ್ಲಪ್ಪ ಬಂದಿಲ್ಲ ಅಂತ ಹೇಳಿ ಫಾರ್ಮ್ ವಿಸಿಟ್ ಮಾಡಿ. ಸೊ ಈ ಯೂಟ್ಯೂಬ್ಗಳಲ್ಲಿ ನಿಮ್ಗೆ ನಾಲೆಡ್ಜ್ ಸಿಗುತ್ತೆ. ನಾನು ಯೂಟ್ಯೂಬ್ ಇಂದಾನೇ ಸ್ಟಾರ್ಟ್ ಮಾಡಿದ್ದು. ನಾನು ಒಂದು ರೈತನ ಮಗ ಅಂದಿದ ತಕ್ಷಣ ನಿಮ್ಗೆ ಎಲ್ಲಾನು ಗೊತ್ತಿರಲ್ಲ, ಬೈ ಜೀನ್ಸು ಬೈ ಬ್ಲಡ್ ಬಂದಿರಲ್ಲ. ಸೊ ನೀವು ಸೋರ್ಸ್ ನೋಡಿ ಮತ್ತೆ ಫಾರ್ಮ್ಗಳಿಗೆ ಖುದ್ದಾಗಿ ವಿಸಿಟ್ ಮಾಡಿ, ಅವರು ಎಷ್ಟು ಫೈಲ್ಯೂರ್ಸ್ ನೋಡಿದ್ದಾರೆ, ಎಷ್ಟು ಸಕ್ಸಸ್ ನೋಡಿದ್ದಾರೆ, ಎಷ್ಟು ಕಷ್ಟ ಬಿದ್ದಿದ್ದಾರೆ ನೋಡಿ ನೀವು ಇಂಪ್ಲಿಮೆಂಟ್ ಮಾಡಿ. ನಿಮ್ಮ ನೆಲಕ್ಕೆ, ನಿಮ್ಮ ವಾತಾವರಣಕ್ಕೆ, ನಿಮ್ಮ ಟೈಮ್ ಬೌಂಡ್ಗೆ ಏನಾಗುತ್ತೋ ನಿಮ್ಮ ಕಡೆಯಿಂದನೂ ಆದಷ್ಟು ಸಾಧ್ಯವಾಗಿ ಮಾಡಿ, ನ್ಯಾಚುರಲ್ ಆಗೇ ಮಾಡಿ ಅಂತ ನಾನು ಕೇಳ್ಕೊಳೋದು ಸರ್. ಥ್ಯಾಂಕ್ ಯು ಸೋ ಮಚ್. ಸಾಧಕ ಬಾಧಕಗಳು ಇದ್ದೇ ಇರುತ್ತೆ ಸರ್, ಇದ್ದೇ ಇರುತ್ತೆ. ಆದ್ರೆ ನಿಮ್ಗೆ
ತಾಳ್ಮೆ ಅನ್ನೋದು ರೈತರ ಜೊತೆ ಹೋಗಿ ನೀವು ಮಾಹಿತಿ ಪಡೆದ್ರಾಗೆ ಅದು ಗೊತ್ತಾಗೋದು. ಹೌದು, ಅವ್ರ ಹತ್ರ ನೀವು ಇಂಟ್ರಾಕ್ಟ್ ಮಾಡ್ದಾಗ್ಲೇನೆ ನಿಮ್ಗೆ ಗೊತ್ತಾಗೋದು. ಆಮೇಲೆ ಎಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ. ಆಕ್ಚುಲಿ ನೀವು ಯೂಟ್ಯೂಬ್ ಅಲ್ಲಿ ಕಾಣಿಸ್ತಿರೋ ವಿಷಯಗಳು ಆಕ್ಚುಲಿ ನೀವು ಫಾರ್ಮ್ ವಿಸಿಟ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ಅದನ್ನ ನೀವು ತಿಳ್ಕೊಂಡು ನೀವು ಸ್ಟಾರ್ಟ್ ಇಂಪ್ಲಿಮೆಂಟ್ ಮಾಡಿದಾಗ ನಿಮ್ಗೊಂದು ಅನುಭವ ಬರುತ್ತೆ. ನಾನು ಏನ್ ಹೇಳಿದೀನೋ ನಿಮ್ಗೂ ಅದೇ ಬರ್ದಿರೇ ಇರ್ಬೋದು, ಬಟ್ ನಿಮ್ಮ ಅನುಭವಗಳನ್ನ ತಗೊಂಡು ನೀವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಎಲ್ರೂ ವ್ಯವಸಾಯಕ್ಕೆ ಬನ್ನಿ, ಜಸ್ಟ್ ರೈತರ ಮಕ್ಕಳೇ ಅಂತ ಅಲ್ಲ, ಎಲ್ಲರೂ ಸಾಫ್ಟ್ವೇರ್ ಅಂದ್ಬಿಟ್ಟು ಎಲ್ಲ ಸಾಫ್ಟ್ವೇರ್ಗೆ ಹೋಗ್ತಾರೆ. ನಾವು ಸಾಫ್ಟ್ವೇರ್ ಅಲ್ಲಿ ಇದ್ದೀರಿ. ಸೊ ಟೈಮ್ ಇದ್ದಾಗ ಶಾರ್ಟ್ಸ್ ನೋಡೋ ಬದಲು ನೀವು ಈ ತರ ಬೆವರು ಸೂಸಿ ಮಾಡಿದಾಗ ನಿಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೂ ಔಟ್ಪುಟ್, ಭೂಮಿ ತಾಯಿ ಔಟ್ಪುಟ್ ಕೊಡಕ್ ಶುರು ಮಾಡಿದಾಗ ನಿಮ್ಗೆ ಆ ಖುಷಿ ಸಿಗುತ್ತಲ್ಲ, ನೀವು ಎಲ್ಲಿ ದುಡ್ಡು ಕೊಟ್ರೇನು ಸಿಗೋದಿಲ್ಲ ಅದು. ಅದನ್ನ ಹೇಳಕ್ ಬಯಸ್ತೀನಿ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್.